विग्रह सुनिष्ठीवनोद्धत विशिष्टाम्बुचारि जलधे कोष्ठान्तराहित विचेष्टागमोघ परमेष्टिरितत्वमवम् प्रेष्टत्कसुमनुचेष्टात्तमात्मविदतिष्ठो युगान्तसमये तेष्टात्मशृङ्गधृत काष्ठाम्बुवाहनवराष्टापदप्रभतनु ಧನುರ್ಮಾಸದ ಅಂಗವಾಗಿ ಈ ಮಾಸಕ್ಕೆ ನಿಯಾಮಕನಾಗಿರತಕ್ಕಂತಹ ಶ್ರೀ ನಾರಾಯಣ ದೇವರ ಸ್ತೋತ್ರವನ್ನು ಮಾಡಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಅವನ ಮಹಿಮೆಯನ್ನು ಕೇಳಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಏನು ವಾದರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಭಗವಂತನ ಅವತಾರಗಳನ್ನು ತಮ್ಮ ಗ್ರಂಥದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೋ ಅಂತಹ ಪ್ರಸಿದ್ಧವಾಗಿರತಕ್ಕಂತಹ ದಶಾವತಾರ ಸ್ತುತಿ ಅನ್ನತಕ್ಕಂತಹ ಈ ಶಾಸ್ತ್ರೀಯ ಗ್ರಂಥವನ್ನು ಸ್ತೋತ್ರ ಗ್ರಂಥವನ್ನು ಕಳೆದ 2 ದಿವಸಗಳಿಂದ ಯಥಾಶಕ್ತಿ ಯಥಾಮತಿ ಚಿಂತನೆ ಮಾಡಿದ್ದೇವೆ. ಮೊದಲನೇ ಅವತಾರ ಮತ್ಸ್ಯಾವತಾರವನ್ನು ವಾದಿರಾಜರು ವರ್ಣನೆ ಮಾಡಿ, ನಿನ್ನೆ ದಿವಸ ಹಯಗ್ರೀವ ರೂಪಿ ಪರಮಾತ್ಮನನ್ನು ತಮ್ಮ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂತಹ ಹಯಗ್ರೀವ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಇವತ್ತು ಮೂರನೇ ಸ್ತೋತ್ರದಲ್ಲಿ ವಾದಿರಾಜ ಸ್ವಾಮಿಗಳು ಕೂರ್ಮರೂಪಿ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಆ ಕೂರ್ಮರೂಪಿ ಪರಮಾತ್ಮನ ವರ್ಣನೆಯನ್ನು ಇವತ್ತು ಯಥಾಮತಿ ಚಿಂತನೆ ಮಾಡೋಣ. ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ ಧರ್ಮಾವಲಂಬನ ಸುಧರ್ಮಾಂ ಸದಾ ಕಲಿತ ಶರ್ಮಾ ಸುಧಾ ವಿತರಣ ದುರ್ಮಾನರಾಹು ಮುಖ ದುರ್ಮಾಯಿ ದಾನವಸು ಮರ್ಮಾ ವಿಭೇದನ ಪಟೋ ಘರ್ಮಾರ್ಕ ಕಾಂತಿ ವರವರ್ಮಾ ಭವಂಧುವನ ನಿರ್ಮಾಣ ಧೂತ ವಿಕೃತಿ. ನಿನ್ನೆ ಹಯಗ್ರೀವ ದೇವರ ಸ್ತೋತ್ರವನ್ನು ಚಿಂತನೆ ಮಾಡುವ ಕಾಲಕ್ಕೆ ವಾದಿರಾಜ ಸ್ವಾಮಿಗಳು ಈ ಡಕಾರದ ಪ್ರಾಸವನ್ನು ತೋರಿಸಿದ್ದಾರೆ. ಚಂಡ, ಅಶ್ವಕಂಠ, ಶುಂಡಾಲ, ಚಂಡಾಶ್ವ, ಖಂಡೀಭವತು, ಡಿಂಡೀರ, ಚಂಡೀಕೃತ, ಹೈವ, ಭಾಂಡ, ಗಂಡ, ಅಖಂಡ, ಅದರಲ್ಲಿ ಡಕಾರ ಪ್ರಾಸಾಲಂಕಾರ ಅಂತ ಕರೀತಾರೆ ಅದಕ್ಕೆ. ಇವತ್ತು ಮಕಾರ, ಕೂರ್ಮ, ನರ್ಮ, ಭರ್ಮ, ಧರ್ಮ, ಸುಧರ್ಮ, ಶರ್ಮ, ದುರ್ಮ, ದುರ್ಮಾಯಿ, ಮರ್ಮ, ಘರ್ಮ, ನಿರ್ಮ, ಇಷ್ಟು ರೇಫರಿಂದ ಕೂಡಿರತಕ್ಕಂತಹ ಮಕಾರ ಪ್ರಾಸವನ್ನು ವಾದಿರಾಜ ಸ್ವಾಮಿಗಳು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಎರಡರಲ್ಲೂ ಎತ್ತಿದೆ ಈ ವಾದಿರಾಜರು. ಆ ಶಬ್ದಗಳನ್ನು ಪ್ರಯೋಗ ಮಾಡುವುದರಲ್ಲೂ ಚಾತುರ್ಯ, ಅದರ ಅರ್ಥವನ್ನು ಬಿಡಿಸೋದರಲ್ಲೂ ಚಾತುರ್ಯ ವಾದಿರಾಜ ಸ್ವಾಮಿಗಳಿಗೆ. ಹಯಗ್ರೀವ ದೇವರ ಅನುಗ್ರಹ ಆದರೆ ಎಷ್ಟೆಲ್ಲ ವಿದ್ಯೆ ಬರುತ್ತೆ, ಎಷ್ಟೆಲ್ಲ ಜ್ಞಾನ ಬರುತ್ತೆ ಅನ್ನೋ ವಿಷಯದಲ್ಲಿ ವಾದಿರಾಜ ಸ್ವಾಮಿಗಳೇ ಸಾಕ್ಷಿ. ಎಷ್ಟು ಕಡೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಇದೆಲ್ಲ ಏನಿಂದ ಬಂತು ಸ್ವಾಮಿ, ಹೆಂಗೆ ಬಂದ್ರಿ ಈ ಗ್ರಂಥವನ್ನ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ ಚಕ್ರೇ ತೀರ್ಥ ಪ್ರಬಂಧಂ, ಆ ಚಕ್ರ ತೀರ್ಥ ಪ್ರಬಂಧ ಅಂತಕ್ಕಂತಹ ಏನು ಗ್ರಂಥವನ್ನು ರಚನೆ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು, ಅದು ಎಲ್ಲಿಂದ ಬಂತು? ಹಯಗ್ರೀವ ಸಂಭೂತರತ್ನಂ ದಯಾಂಬೋಧಿ ಸಂಭೂತರತ್ನಂ
ಹಯವದನ ಕೃಪಾಂಬೋಧಿ ಸಂಭೂತ ರತ್ನಂ ಅಂತಾರೆ. ಹಯಗ್ರೀವ ದೇವರ ಅನುಗ್ರಹದಿಂದ ಬಂದದ್ದು, ಹಯಗ್ರೀವ ದೇವರ ಆಶೀರ್ವಾದದಿಂದ ಬಂದಿರತಕ್ಕಂಥದ್ದು. ಹಯವದನ ಕೃಪಾಂಬೋಧಿ ಸಂಭೂತ ರತ್ನಂ ಚಕ್ರೇ ತೀರ್ಥ ಪ್ರಬಂಧಂ ಬಹುಗುಣಭರಿತಂ ವಾದಿರಾಜೋ ಯತೀಂದ್ರ. ನಾನು ಬರೆದಿದ್ದು ಅಂತ ಒಂದ ಕಡೆ ಹೇಳಿಲ್ಲ ವಾದಿರಾಜ ಸ್ವಾಮಿಗಳು. ಅದು ಹಯಗ್ರೀವ ದೇವರ ಅನುಗ್ರಹದಿಂದ ಬಂದಿರತಕ್ಕಂಥದ್ದು ಅಂತ ಎಲ್ಲ ಗ್ರಂಥಗಳಲ್ಲಿ ತಾವು ತಿಳಿಸ್ಕೊಡ್ತಾ ಇದ್ದಾರೆ. ಅಂತಹ ವಾದಿರಾಜ ಸ್ವಾಮಿಗಳು ನಾನಾವಿಧವಾಗಿರ್ತಕ್ಕಂತಹ ಪ್ರಾಸಾಲಂಕಾರದಿಂದ, ಶಬ್ದಾಲಂಕಾರದಿಂದ ಕೂಡಿರ್ತಕ್ಕಂತಹ ಅಶ್ವಧಾಟಿಯಲ್ಲಿ ಇರತಕ್ಕಂತಹ ಆ ಹಯವದನ ದೇವರ, ಹಯಗ್ರೀವ ದೇವರ ಕಾಲಿನ ಸಪ್ಪಳಕ್ಕೆ ಅನುಗುಣವಾಗಿ ರಚನೆ ಮಾಡಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಸ್ತೋತ್ರಗಾತ ದಶಾವತಾರ ಸ್ತುತಿ. ಆ ಕೂರ್ಮ ರೂಪ ಪರಮಾತ್ಮನನ್ನ ವಾದರಾಜರು ವರ್ಣನೆ ಮಾಡ್ತಾರೆ. ಕೂರ್ಮಾಕೃತೆ ತು ಅವತು ಮಾಂ ಅವತು ಭವಾನ್ ಮಾಂ ಅವತು. ಹೇ ಕೂರ್ಮರೂಪಿ ಪರಮಾತ್ಮ, ಹೇ ಕೂರ್ಮಾಕೃತೆ, ಕೂರ್ಮನಂತೆ ಆಮೆಯಂತೆ ಆಕಾರವುಳ್ಳಂತಹ ಹೇ ಕೂರ್ಮಾಕೃತೆ, ಹೇ ಕೂರ್ಮರೂಪಿ ಶ್ರೀಹರಿ ಮಾಂ ಅವತು, ನನ್ನನ್ನು ಭವಾನ್ ನೀನು, ತೂ ಮಾಂ ಅವತು ನನ್ನನ್ನು ಚೆನ್ನಾಗಿ ರಕ್ಷಣೆ ಮಾಡು, ಸರ್ವದಾ ಸರ್ವ ರೀತಿಯಲ್ಲಿ ವಿಶೇಷವಾಗಿ ರಕ್ಷಣೆ ಮಾಡು ಕೂರ್ಮರೂಪಿ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿ. ಎಂತಹ ರೂಪ ಅದು? ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ ಭರ್ಮಾತ್ಮ ಮಂದರಗಿರೇ. ಭಾಗವತ ಅಷ್ಟಮಸ್ಕಂದದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂತಹ ಸಮುದ್ರ ಮಥನದ ಕಥೆಯನ್ನು ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಬೇರೆ ಪುರಾಣಗಳಲ್ಲೂ ಇದೆ, ಅದು ಸಮುದ್ರ ಮಥನ ವಿಷ್ಣು ಪುರಾಣದಲ್ಲಿ ಇದೆ. ಭಾಗವತದಲ್ಲಂತೂ ಪ್ರಸಿದ್ಧವಾಗಿರ್ತಕ್ಕಂತಹ ಅಷ್ಟಮಸ್ಕಂದದಲ್ಲಿ ಬರ್ತಕ್ಕಂತಹ ಕಥಾ ಸಮುದ್ರ ಮಥನ. ಆ ಸಂದರ್ಭದಲ್ಲಿ ಭಗವಂತ ದೇವತೆಗಳು ಮತ್ತು ದಾನವರು ಏನು ಕ್ಷೀರ ಸಮುದ್ರವನ್ನು ಮಥನ ಮಾಡೋಕ್ಕೋಸ್ಕರವಾಗಿ ಕಡಗೋಲನ್ನು ಮಾಡಿಕೊಂಡಿದ್ರು ಮಂದರ ಪರ್ವತವನ್ನ. ಆ ಮಂದರ ಪರ್ವತ ಅದು ಬಂಗಾರದ ಪರ್ವತ, ಅದು ಕನಕಾಚಲ ಅಂತ ಕರೀತಾರೆ ಭಾಗವತದಲ್ಲಿ. ಇಡೀ ಪರ್ವತ ಬಂಗಾರದ ಪರ್ವತ ಅದು. ಆ ಬಂಗಾರದ ಪರ್ವತ ಕಡಿಯುತ್ತಾ ಇರ್ತಕ್ಕಂಥ ಕಾಲದಲ್ಲಿ ರಭಸದಿಂದ ವಾಸುಕಿಯನ್ನು ಸುತ್ತಿ ಒಬ್ಬರು ಹೆಡೆ ಕಡೆ ಒಬ್ಬರು ಬಾಲದ ಕಡೆ ಹಿಡ್ಕೊಂಡು ಜೋರಾಗಿ ಆ ಮಂದರ ಪರ್ವತವನ್ನು ಕಡಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೆಳಗಡೆ ಆಧಾರ ಇಲ್ಲದೆ ಇರತಕ್ಕಂತಹ ಮಂದರ ಪರ್ವತ ಅದು ರಸಾತಲ ಹೊಟ್ಟೋಯ್ತು, ಸೀದಾ ಮುಳುಗಿ ಕ್ಷೀರ ಸಮುದ್ರದ ನೀರಿನಲ್ಲಿ ಮುಳುಗಿ ಒಳಗೊಟ್ಟೋಯ್ತು, ಅದು ರಸಾತಲಕ್ಕೆ ಹೊರಟೋಯ್ತು. ಆಗ ಪೆಚ್ಚಾಗಿರ್ತಕ್ಕಂತಹ ದೇವತೆಗಳು ಭಗವಂತನ ಕಡೆ ನೋಡಿ, ಸ್ವಾಮಿ ಇದೇನದು ಕಡಗೋಲೆ ಕೆಳಗಡೆ ಹೊರಟೋಯ್ತು ಅಂದರೆ ಯಾವುದರಿಂದ ಕಡಿಯೋದು, ನಾವು ಏನು ಮಾಡ್ಬೇಕು ಇವಾಗ ಅಂದಾಗ, ಆಗ ಸ್ವಾಮಿ ಯೋಚನೆ ಮಾಡಬೇಡ್ರಿ ಅಂತ ಹೇಳಿ ಅತ್ಯದ್ಭುತವಾಗಿರ್ತಕ್ಕಂತಹ 1,00,000 ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಆ ಬೆನ್ನಿನ ಆಕಾರ ಚಿಪ್ಪಿಂದ ಕೂಡಿರ್ತಕ್ಕಂತಹ ಲೋಕವಿಲಕ್ಷಣವಾಗಿರ್ತಕ್ಕಂತಹ ಕೂರ್ಮ ರೂಪವನ್ನು ಸ್ವೀಕಾರ ಮಾಡಿ, ನೋಡಿ ಯಾವ್ಯಾವ ಕಾಲಕ್ಕೆ ಏನೇನು ಕಾರ್ಯ ಆಗಬೇಕು ಅದಕ್ಕೆ ತಕ್ಕಂತೆ ರೂಪವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಅಷ್ಟು ದೊಡ್ಡ ಪರ್ವತ ಈಗ ಬೆನ್ನ ಮೇಲೆ ಹೊತ್ಕೋಬೇಕು, ಅದಕ್ಕೆ ದೊಡ್ಡದಾಗಿರ್ಬೇಕು ಆ ಭಾಗ. ಮತ್ಸ್ಯರೂಪ ಮಾಡಿದಾಗ ಅದಕ್ಕೊಂದು ಬೇರೆ ಕಾರಣ, ಅದು ವರಾಹ ರೂಪ ಮಾಡಿದಾಗ ಅದಕ್ಕೊಂದು ಬೇರೆ ಕಾರಣ. ಕೂರ್ಮ ರೂಪವನ್ನು ಸ್ವೀಕಾರ ಮಾಡಿದಾಗ ಏನು ಕಾರ್ಯ, ಅದರ ಮೇಲೆ ಎಂತಹ ರೂಪದಿಂದ ಬರಬೇಕು ಅಂತ ಭಗವಂತ ಡಿಸೈಡ್ ಮಾಡ್ತಾನೆ, ಅವನೇ ಡಿಸೈಡ್ ಮಾಡೋದು. ಈಗ ಆ ಪರ್ವತ ನನ್ನ ಮೇಲೆ ನಿಂತ್ಕೋಬೇಕು, ಅದಕ್ಕೆ ಆಧಾರ ಬೇಕು, ಕೆಳಗಡೆ ದೊಡ್ಡ ಪರ್ವತ ಅದು. ಆ ಬೆನ್ನ ಮೇಲೆ ಹೊತ್ಕೊಂಬುದು ನಾವು, ಮೂಟೆ ಇಲ್ಲ ಆಧಾರವಾಗಿ. ಹಾಗೆ ಭಗವಂತ ಆಮೆಗೆ ಆ ಚಿಪ್ಪಿರುತ್ತಲ್ಲ ಮೇಲ್ಗಡೆ, ಮಹಾ ಗಟ್ಟಿಯಾಗಿರ್ತಕ್ಕಂಥ ಚಿಪ್ಪದು. ಅಂತಹ 1,00,000 ಯೋಜನ ವಿಸ್ತಾರವಾದ ಗಟ್ಟಿಮುಟ್ಟಿಯಾದ ಪರ್ವತ ಅದರ ಮೇಲೆ ಕೂತ್ಕೊಂಡ್ರೂ ಏನಾಗಬಾರ್ದು. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಅಪ್ರಾಕೃತವಾಗಿರ್ತಕ್ಕಂತಹ ಆ ಕೂರ್ಮ ರೂಪವನ್ನು ಸ್ವೀಕಾರ ಮಾಡಿ ತಾನು ಮೊದಲು ನೀರೊಳಗೆ ಪ್ರವೇಶ ಮಾಡಿ
ಅದು ನೀರಲ್ಲಿರೋದೇ ಅದು ಆಮೆ, ಜಲಚರ ಪ್ರಾಣಿ. ಅದು ಸೀದಾ ಮೀನಿನ ರೂಪವನ್ನು ಸ್ವೀಕಾರ, ಕೂರ್ಮ ರೂಪವನ್ನು ಸ್ವೀಕಾರ ಮಾಡಿ ಭಗವಂತ ನೀರೊಳಗೆ ಹೋದ ಕ್ಷೀರ ಸಮುದ್ರದಲ್ಲಿ. ಆ ರಸಾತಲಕ್ಕೆ ಹೋಗಿರ್ತಕ್ಕಂತಹ, ಕೆಳಗಡೆ ಹೋಗಿರ್ತಕ್ಕಂತಹ ಮಂದರ ಪರ್ವತವನ್ನ ತನ್ನ ಬೆನ್ನಿನ ಮೇಲೆ ಇಟ್ಕೊಂಡು ಮೇಲೆ ಬಂತು ಮಂದರ ಪರ್ವತ ಮೇಲೆ. ಬಹಳ ಸಂತೋಷ ಆಗೋಯ್ತು ದೇವತೆಗಳಿಗೆ ಎಲ್ಲ. ಮತ್ತೆ ಸಮುದ್ರ ಮಥನ ಮಾಡಕ್ಕೆ ಪ್ರಾರಂಭ ಮಾಡಿದರು. ತಿರ್ಗಾ ಅದು ಹೊರಟೋಗಬಾರದು ಅಂತ ಹೇಳಿ ಅಲ್ಲೇ ಇಟ್ಟುಬಿಟ್ಟ ಭಗವಂತ, ಕೆಳಗಡೆ ಆಧಾರಭೂತನಾಗಿ. ಇನ್ನು ಮತ್ತೆ ಅದು ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಕೆಳಗಡೆ ಆಧಾರಭೂತನಾಗಿ ಭಗವಂತ ಏನು ಮಾಡಿದ, ಇಡೀ ಸಮುದ್ರ ಮಥನ ಮುಗಿಯೋ ತನಕ ಕೆಳಗಡೆ ಧಾರಣ ಮಾಡಿದ್ದ ಭಗವಂತ ಪೂರ್ವ ರೂಪದಿಂದ. ಅದು ಎಂತಹ ದೊಡ್ಡ ಪರ್ವತ ಅದು. ಅಂತಹ ಭಗವಂತ ಅದನ್ನು ಅನಾಯಾಸವಾಗಿ ಧಾರಣೆ ಮಾಡಿ, ಅದೇನು ದೊಡ್ಡ ವಿಷಯ ಅಲ್ಲ ಭಗವಂತನಿಗೆ. ಇಡೀ ಜಗತ್ತನ್ನೇ ಧಾರಣೆ ಮಾಡಿದ್ದಾನೆ ಭಗವಂತ ಕೂರ್ಮ ರೂಪದಿಂದ. ಕೆಳಗಡೆ 14 ಲೋಕವನ್ನು, ಇಡೀ ಬ್ರಹ್ಮಾಂಡವನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಕೂರ್ಮ ರೂಪದಿಂದ. 2 ರೂಪ ಇದೆ ಅಲ್ಲಿ. ಹಾಗಾಗಿ ಇದೇನು ಒಂದು ಪರ್ವತ ಒಂದು ಭಾಗ, ಅದು ಭೂಮಿಯ ಒಂದು ಭಾಗ, ಅದನ್ನು ತಗೊಂಡಿರೋದೇನು ದೊಡ್ಡ ವಿಷಯ ಅಲ್ಲ. ಆದರೂ ಕೂಡ ಲೋಕರೀತ್ಯ ಒಂದು ದೊಡ್ಡ ವ್ಯಾಪಾರ ಭಗವಂತನದು. ಆಮೇಲೆ ಅದರ ಮೇಲೆ ಅನಾಯಾಸವಾಗಿ ಆಧಾರ ಇಟ್ಟುಕೊಂಡು ಅದನ್ನು ಕಡೆಯಕ್ಕೆ ಶುರು ಮಾಡಬೇಕು. ಅದು ತಿರ್ಗ ಕೆಳಗಡೆ ಆಧಾರ ಇದ್ದಿದ್ದರಿಂದ ಮುಳುಗಲಿಲ್ಲ. ಅದನ್ನು ವಾದರಾಜ ಸ್ವಾಮಿ ಹೇಳ್ತಾರೆ, ಕೂರ್ಮಾಕೃತೆ ತ್ವವತು ನರ್ಮಾತ್ಮ ಪೃಷ್ಠಧೃತ. ಸಂಸ್ಕೃತದಲ್ಲಿ ನರ್ಮ ಅಂದರೆ ಹಾಸ್ಯ ಅಂತ ಅರ್ಥ, ನರ್ಮವಾಕ್ಯ ಅಂತ ಕರೀತಾರೆ. ಅಂದರೆ ಆಯಾಸವಿಲ್ಲದೆ ನಗನಗತ ಭಗವಂತ ಕೂರ್ಮ ರೂಪದಿಂದ ಮಂದರ ಪರ್ವತವನ್ನು ಧಾರಣೆ ಮಾಡಿದ್ದಂತೆ. ಲೋಕದಲ್ಲಿ ಭಾರ ಹೊತ್ಕೊಳ್ಳೋದೇ ಅಪರೂಪ. ಒಂದು ವೇಳೆ ಭಾರ ಹೊತ್ಕೊಂಡಿದ್ರೂ ಕೂಡ ಬಹಳ ಕಷ್ಟದಿಂದ ಹೊತ್ತಿರ್ತಾರೆ, ಅವರು ಆಯಾಸ ಪಡ್ತಿರ್ತಾರೆ, ಬೆವರು ಸುರಿಸ್ತಿರ್ತಾರೆ, ಮತ್ತೆ ಒರೆಸ್ಕೋತಾ ಇರ್ತಾರೆ. ಆದಷ್ಟು ಬೇಗ ಭಾರವನ್ನು ಕೆಳಗಡೆ ಇಳಿಸಿಬಿಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಲೋಕದಲ್ಲಿ ಹಿಂಗೆ ಕಂಡಿರೋದು. ಆದರೆ ನರ್ಮಾತ್ಮ ಮಂದರ, ನರ್ಮಾತ್ಮ ಪೃಷ್ಠಧೃತ. ಪೃಷ್ಠ ಶಬ್ದಕ್ಕೆ ಬೆನ್ನು ಅಂತ ಅರ್ಥ. ನರ್ಮ ಆತ್ಮ ಪೃಷ್ಠಧೃತ. ನರ್ಮ ನಗನಗತ ಆನಂದದಿಂದ ಅನಾಯಾಸವಾಗಿ ಬೆನ್ನಿನಲ್ಲಿ ಧಾರಣೆ ಮಾಡಿದ್ದಾನೆ ಭಗವಂತ ಮಂದರ ಪರ್ವತವನ್ನ. ಅದು ಎಂಥದ್ದು? ಧರ್ಮ ಮಂದರಗಿರೇ. ಭರ್ಮ ಅಂದರೆ ಬಂಗಾರ ಅಂತ ಸಂಸ್ಕೃತದಲ್ಲಿ. ನೋಡಿ, ನರ್ಮ ಅಂದರೆ ಹಾಸ್ಯ, ವಿಲಾಸ, ಅನಾಯಾಸವಾಗಿ, ಆಯಾಸವಿಲ್ಲದೆ. ಅವ್ನಿಗೆ ಆಯಾಸ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಗೋಯ್ತು? ನರ್ಮ ನಗನಗತ ಎತ್ತುತ್ತಾ ಇದ್ದಾನೆ ಭಗವಂತ. ಭಾರ ಹೊತ್ಕೊಂಡಿರೋರು ಆಯಾಸ ಆದರೆ ನಗೋದಿಲ್ಲ. ಅವಾಗ ದೊಡ್ಡ ಮೂಟೆ ಎತ್ಕೊಂಡು ಬರ್ತಾ ಇರ್ತಕ್ಕಂಥವನ್ನ ನೀನು ಸ್ಮೈಲ್ ಪ್ಲೀಸ್ ಅಂದ್ಬಿಟ್ಟು ಫೋಟೋ ತೆಕ್ಕೋತೀನಿ ಅಂದರೆ ಅವ್ನ ಪ್ರಾಣ ಹೋಗ್ತಾ ಇದೆ ಅಂತಾನು. ಏನು ರಿಸೆಪ್ಷನ್ ಅದು ಮದುವೆ ಮನೆಯಲ್ಲಿ ಸುಮ್ಮನೆ ಬಂದು ನಿಂತ್ಕೊಂಡೆಲ್ಲ ಸ್ಮೈಲ್ ಪ್ಲೀಸ್ ಅಂದರೆ, ಭಾರ ಎತ್ತಿರ್ತಕ್ಕಂಥ ವ್ಯಕ್ತಿಯನ್ನು ನೀನು ನಗಪ್ಪ, ನೀವೊಂದು ಫೋಟೋ ತೆಗೋತೀನಿ ಅಂತ ಹೇಳಿದ್ರೆ ಏನು ನಗ್ತಾನವ? ಹಂಗೆ ಇಡೀ ಪರ್ವತವನ್ನು ತನ್ನ ಬೆನ್ನ ಮೇಲೆ ಧಾರಣೆ ಮಾಡಿರ್ತಕ್ಕಂತಹ ಸ್ವಾಮಿ ತುಂಬ ಆಯಾಸದಿಂದ ಏನು ಧಾರಣೆ ಮಾಡಿದ್ದಾನ ಅಂತ ಪ್ರಶ್ನೆ ಬಂದಾಗ ನರ್ಮಾತ್ಮ ಪೃಷ್ಠಧೃತ ಅಂದರೆ ವಾದರಾಜ ಸ್ವಾಮಿ. ಏನು ಅಸಾಧ್ಯ ಕಾರ್ಯ ಭಗವಂತನಿಗೆ, ಅಸಾಧಾರಣವಾದ ಶಕ್ತಿ ಭಗವಂತನಿಗೆ, ಲೋಕ ವಿಲಕ್ಷಣ ಶಕ್ತಿ ಅದು. ಪರಸ್ಯ ಶಕ್ತಿ ವಿವಿಧೈವ ಶೂರ್ಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಅಪಾರ ಶಕ್ತಿ ಭಗವಂತನು. ಸೂತ್ರ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ಹೇಳುವಾಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳ, ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಜೀವರಾಶಿಗಳಲ್ಲಿರುವ ಶಕ್ತಿಯನ್ನ ಒಂದು ಕಡೆ ಸೇರಿಸಿದ್ರೆ, ಹಾಕಿದ್ರೆ ಭಗವಂತನ ಶಕ್ತಿಯ ಮುಂದೆ ಅದೊಂದು ಸಣ್ಣ ಸಾಸಿವೆ ಕಾಲಿದ್ದಂಗಿರುತ್ತದೆ. ಇಡೀ ಜಗತ್ತಿನ ಶಕ್ತಿ ಭಗವಂತನ ಶಕ್ತಿಗೆ ಹೋಲಿಸಿದಾಗ ಒಂದು ಸಣ್ಣ ಸಾಸಿವೆ ಕಾಲಿದ್ದಂಗಿರುತ್ತದೆ. ಅಷ್ಟು ಶಕ್ತಿ ಭಗವಂತನಿಗೆ, ಅದು ಅನಂತ ಶಕ್ತಿ.
ಅಂತಹ ಅನಂತ ಶಕ್ತಿಯಿಂದ ಕೂಡಿರತಕ್ಕಂತಹ ಭಗವಂತನಿಗೆ ಒಂದು ಪರ್ವತ ಎತ್ತಿದ್ದೇನು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಭಗವಂತ ಹಾಸ್ಯ ನಗನಗೆಂದ ಎತ್ತು ಬಿಟ್ಟಿದ್ದಾನಂತೆ, ಅನಾಯಾಸವಾಗಿ ಎತ್ತಿದ್ದ ಸ್ವಾಮಿ. ಭರ್ಮ ನರ್ಮಾತ್ಮ ಪೃಷ್ಠಧೃತ ಕೂರ್ಮಾಕೃತೆ ತ್ವವತು. ನರ್ಮಾತ್ಮ ಪೃಷ್ಠಧೃತ, ಆತ್ಮಪೃಷ್ಠ ಅಂದ್ರೆ ತನ್ನ ಬೆನ್ನು ಅಂತ, ಆತ್ಮ ಅಂದ್ರೆ ತನ್ನ, ಪೃಷ್ಠ ಬೆನ್ನಿನ ಮೇಲೆ ಧೃತ ಧಾರಣೆ ಮಾಡಿರ್ತಕ್ಕಂಥ ಭರ್ಮಾತ್ಮ ಮಂದರಗಿರೇ, ಸುವರ್ಣಮಯವಾಗಿರ್ತಕ್ಕಂತಹ ಬಂಗಾರ ಭಾರ ಅದು. ಇಡೀ ಆ ಬಂಗಾರದ ಪರ್ವತ ಅದು ಮಂದರ ಪರ್ವತ. ಆ ಬಂಗಾರದ ಮಂದರ ಪರ್ವತವನ್ನ ಅನಾಯಾಸವಾಗಿ ಧಾರಣೆ ಮಾಡಿದ್ದಾರೆ. ಅದು ಒಂದು ಸ್ವಲ್ಪತ್ತಲ್ಲ, ಸಮುದ್ರ ಮತನ ಮುಗಿಯೋದಕ್ಕೆ ಧಾರಣೆ ಮಾಡಿದ್ದಾರೆ ನೋಡ್ರಿ. ವಿಷ ಬಂದು ಅದನ್ನ ಎಲ್ಲ ಹೆದರಿಕೊಂಡು ವಾಯುದೇವರನ್ನ ಪಾನ ಮಾಡಿ ರುದ್ರದೇವರಿಗೆ ಕೊಟ್ಟು, ರುದ್ರದೇವರು ಅಸ್ತವ್ಯಸ್ತವಾಗಿ ರುದ್ರದೇವರಿಗೆ ಅನುಗ್ರಹ ಮಾಡಿ, ಆಮೇಲೆ ಲಕ್ಷ್ಮೀದೇವಿ ಪ್ರಾದುರ್ಭೂತಳಾಗಿ ಲಕ್ಷ್ಮೀ ಸ್ವಯಂವರ ಆಗಿ, ಆಮೇಲೆ ಈ ಲಕ್ಷ್ಮೀ ಶೋಭಾನೆಯಲ್ಲಿರ್ತಕ್ಕಂತಹ ದೇವತೆಗಳ ದೈತ್ಯರುಗಳ ಎಲ್ಲ ದೋಷಗಳನ್ನ ಹೇಳುತ್ತಾ ಕಡೆಗೆ ಲಕ್ಷ್ಮೀ ಭಗವಂತನನ್ನ ಅಚಿತನಾಮಕ ಪರಮಾತ್ಮನನ್ನ ಲಗ್ನ ಮಾಡಿಕೊಂಡು, ಆಮೇಲೆ ಮತ್ತೆ ಸಮುದ್ರಮಥನ ಪ್ರಾರಂಭವಾಗಿ ಧನ್ವಂತರಿ ರೂಪದಿಂದ ಭಗವಂತ ಬಂದು ದೇವತೆಗಳಿಗೆಲ್ಲ ಅಮೃತವನ್ನ ಪ್ರಾಶನೆ ಮಾಡಿದ ಮೇಲೆ ಮುಗೀತದ ಸಮುದ್ರಮಥನ. ಅಷ್ಟೊತ್ತಂಗ ಧಾರಣೆ ಮಾಡ್ಯಾರ ಭಗವಂತ. ಅದು ಏನು ದೊಡ್ಡ ಆಶ್ಚರ್ಯ ಅಲ್ಲ, ನಮ್ಮ ಲೋಕದೃಷ್ಟಿಯಿಂದ ಆಶ್ಚರ್ಯ. ಆದರೆ ಭಗವಂತನಿಗೆ ಅದೇನು ವಿಶೇಷ ಏನಿಲ್ಲ. ಅದಕ್ಕೆ ಅದನ್ನೆಲ್ಲ ಸೂಚನೆ ಮಾಡೋಕ್ಕೋಸ್ಕರ ವಾದಿರಾಜ ಸ್ವಾಮಿಗಳು ಯಾವ ದೋಷವೂ ಇಲ್ಲ ಭಗವಂತನಲ್ಲಿ, ಈ ಕಾರ್ಯವನ್ನೆಲ್ಲ ಮಾಡೋ ಕಾಲಕ್ಕೆ ಭಗವಂತನಿಗೆ ಆಯಾಸ ಆಯ್ತಾ? ಶಾಸ್ತ್ರದಲ್ಲಿ ಇದನ್ನೆಲ್ಲ ವಿಚಾರ ಮಾಡಿದ್ದಾರೆ. ಭಗವಂತ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಇಡೀ ಜಗತ್ತನ್ನು ನಿರ್ಮಾಣ ಮಾಡಿ 14 ಲೋಕಗಳನ್ನು ನಿರ್ಮಾಣ ಮಾಡಿ ಅಲ್ಲಿರೋ ಜನಗಳನ್ನು ನಿರ್ಮಾಣ ಮಾಡಿ ಜಡ ಪದಾರ್ಥವನ್ನು ನಿರ್ಮಾಣ ಮಾಡಿ ರಕ್ಷಣೆ ಮಾಡಿ ಅದನ್ನೆಲ್ಲ ಧಾರಣೆ ಮಾಡಿ ಎಷ್ಟು ಆಯಾಸ ಆಗಿರಬೇಕು ಅಂತ ಯಾರಾದರೂ ಸಂಶಯ ಪಟ್ಟರೆ ಉಪನಿಷತ್ತು ಅದಕ್ಕೆ ಉತ್ತರ ಕೊಡುತ್ತದೆ. ಉಪನಿಷತ್ತು ಹೇಳುತ್ತದೆ, ಈ ಬದುಕಿರ್ತಕ್ಕಂತಹ ಜೀವನಗಳ ದೇಹದ ಮೇಲೆ ಹೇಗೆ ಕೂದಲು ಬೆಳೆಯುತ್ತೋ ಅನಾಯಾಸವಾಗಿ. ಏನು ಆಯಾಸ ಆಗತ್ತೆ? ಈ ಕೂದಲುಗಳು ಎಷ್ಟೊಂದಿದೆ ನೋಡಿ, ಕೈ ಕಾಲ ಮೇಲೆಲ್ಲ ಕೂದಲುಗಳು ಬೆಳೆದಿರುತ್ತಲ್ಲ, ಏನದು ಎಷ್ಟು ಆಯಾಸವಿಲ್ಲದೆ ಅದಾಗದೆ ಏನು ಕಷ್ಟಪಡ್ತೀವಿ, ಅದಾಗದೆ ಹೇಗೆ ಬೆಳೆಯುತ್ತೋ. ಯಥಾ ಸತಃ ಪುರುಷ ಕೇಶಲೋಮಾನಿ, ಹಂಗ ಅನಾಯಾಸವಾಗಿ ಭಗವಂತ ಧಾರಣೆ ಮಾಡ್ತಾನಂತೆ, ಅನಾಯಾಸವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಉಪನಿಷತ್ತು ಹೇಳುತ್ತದೆ. ಅಷ್ಟು ಆಯಾಸ ಇಲ್ಲದೇನೆ ಮಂದರ ಪರ್ವತವನ್ನು ಧಾರಣೆ ಮಾಡಿರ್ತಕ್ಕಂತಹ ರೂಪ ಕೂರ್ಮ ರೂಪ. ನೋಡಿ, ಕೂರ್ಮ ರೂಪವನ್ನು ಚಿಂತನೆ ಮಾಡುವಾಗ ಭಗವಂತನಲ್ಲಿ ಲೋಕರೀತಿ ಬರಬಹುದಾದ ಯಾವ ದೋಷಗಳು ಇಲ್ಲ ಅನ್ನೋದನ್ನ ಚಿಂತನೆ ಮಾಡಿ ಕೂರ್ಮ ರೂಪವನ್ನು ಚಿಂತನೆ ಮಾಡಬೇಕು. ಲೋಕದಲ್ಲಿ ಇದೇ ತರ ಸಿಚುವೇಶನ್ ಬಂದ್ರೆ ಎಷ್ಟು ಕಷ್ಟಪಡ್ತಾರೆ ಜನ, ಅಷ್ಟು ಕಷ್ಟ ಭಗವಂತನಿಗೆ ಆಯ್ತಾ ಅಂತ ನಾವೇ ಪ್ರಶ್ನೆ ಹಾಕಿಕೊಂಡು, ಇಲ್ಲ, ಉಪನಿಷತ್ತಿನ ಸಹಾಯ ತಗೊಂಡು ಅನಾಯಾಸವಾಗಿ ಭಗವಂತ ಏನ್ ಮಾಡ್ತಾನೆ, ಈ ಉತ್ಕರ್ಷವಾಗಿರ್ತಕ್ಕಂತಹ ಮಂದರ ಪರ್ವತವನ್ನು ಧಾರಣೆ ಮಾಡಿದ್ದಾನೆ. ಕೈಮುತ್ಯ ನ್ಯಾಯ ಅಂತ ಒಂದು ನ್ಯಾಯ ನಮಗೆ, ಅಂದರೆ ನಮಗಿಂತ ಕೆಳಗೋರೆ ಆ ಕೆಲಸ ಮಾಡಿದಾಗ ಅದಕ್ಕಿಂತ ಶಕ್ತಿ ಇರೋರು ಮಾಡೇ ಮಾಡ್ತಾರೆ ಅಂತ ನಿಯಮ ಇದೆ. ಒಂದು ಸಣ್ಣ ಮಗುನೇ ಆ ಬ್ಯಾಗ್ ತಗೊಂಡ್ಬಂತು ಅಂದ್ರೆ ವಯಸ್ಸಾಗಿರೋರು ಹುಡುಗರು ಅದನ್ನು ತಗೊಂಡೇ ಬರ್ತಾರೆ ಅಂತ ನಿಯಮ ಅದು. ಹಾಗೆ ವಾಯುದೇವರು ಹನುಮಂತ ದೇವರೇ ಆ ಕೆಲಸ ಮಾಡಿದ್ದಾರೆ. ಯಾವಾಗ ಆ ಗಂಧಮಾದನ ಪರ್ವತವನ್ನು ತಗೊಂಬರುವಾಗ, ಸಂಜೀವಿನಿ ಪರ್ವತ ತಂದುವಾಗ, ಆಯಾಸವಿಲ್ಲದೆ ಸಂಜೀವನವ ತಂದೆ ದಾಸರಾಯರು ಪ್ರಯೋಗ ಮಾಡಿದರು ನೋಡ್ರಿ. ಅಲ್ಲಿ ಆ ಸಂದರ್ಭದಲ್ಲಿ ನೀನು ಏನು ಆಯಾಸ ಇಲ್ಲದೆ ಅನಾಯಾಸವಾಗಿ ಸಂಜೀವನ ಪರ್ವತವನ್ನು ತಂದು ತಿರ್ಗಾ ಎಸ್ತು ಬಿಟ್ಟಿದ್ದಾರೆ ಇಲ್ಲಿಂದ ಅಂತ. ಇವರ ಭಕ್ತನಾಗಿರ್ತಕ್ಕಂಥ ಹನುಮಂತ ದೇವರೇ ಆಯಾಸವಿಲ್ಲದೆ
ಪ್ರಾಕ್ ಪಂಚಾಶತ್ ಸಹಸ್ರೇ ವ್ಯಯಿತಮಿತಂ ಯೋಜನೆ ಪರ್ವತಂತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿವಧಿಕ ಪ್ರಾಣಲಂಕಾವನೈಷಿ ಅದ್ರಾಕ್ಷಿ ದುತ್ಪತಂತಂ ತತವುತಗಿರಿವತ್ಪಾಟಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಾಂಗ್ರೌ ಪ್ರಣತನವಿತದೇಕ ಕ್ಷಣೇ ತ್ವಾಮಿ ಲೋಕಃ. ಎಷ್ಟು ಬೇಗ ತಂದಿದ್ದಾರೆ, ಎಷ್ಟು ದೂರದಿಂದ ತಂದಿದ್ದಾರೆ, ಎಷ್ಟು ಭಾರವನ್ನು ಹೊತ್ತುಕೊಂಡಿದ್ದಾರೆ. ಅದು ಏನು ಏಕಕ್ಷಣೇ ತ್ವಾಮಿ ಲೋಕಃ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ 50,000 ಯೋಜನ ದೂರ ಅದು ಲಂಕಾಪಟ್ಟಣದಿಂದ ಗಂಧಮಾದನ ಪರ್ವತ. 50,000 ಯೋಜನ. ಪ್ರಾಕ್ ಪಂಚಾಶತ್ ಸಹಸ್ರೈರವಿತಮೈತಂ ಯೋಜನೆ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧಿ ಮದಿಮದಿಕ ಪ್ರಾಣಲಂಕ ಅನೈಷಿ. ಎಷ್ಟು ಬೇಗ ತಂದಿದ್ದಾರೆ ಗೊತ್ತಾ. ಹನುಮಂತ ದೇವರಿಗೆ ಇಷ್ಟು ಧಾರಣ ಸಾಮರ್ಥ್ಯ, ವೇಗ, ಶಕ್ತಿ, ಅದು ಏನು ನಗನಗುತ್ತಾ ತಂದಿದ್ದಾರೆ ಅವರು. ತಂದು ರಾಮದೇವರ ಪಾದದ ಹತ್ರ ಇಟ್ಟು ನಮಸ್ಕಾರ ಮಾಡಿಬಿಟ್ರು. ಇವರಿಗೆ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಹನುಮಂತ ದೇವರೇ ಈ ಕೆಲಸ ಮಾಡಿದ್ದಾರೆ. ಇನ್ನು ಮೇಲೆ ಎತ್ತೋದು ಅಂದ್ರೇನು, ಆ ಪರ್ವತ 50,000 ಯೋಜನ ದೂರ. ಶತಮತುಲಮತೆ ಯೋಜನಾನಾಂ ಸಮುಚ್ಚ ತಾವತ್ ವಿಸ್ತಾರವಂಶ. 100 ಯೋಜನ ಎತ್ತರ, 100 ಯೋಜನ ಅಗಲ. ಅದೊಂದು ಪೀಸ್. ಅದು ಆ ಗಂಧಮಾದನ ಪರ್ವತದಲ್ಲಿ ಔಷಧಿ ಇದ್ದ ಭಾಗ ಕಿತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅವರು. ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಇದೆಲ್ಲ. ಹನುಮಂತ ದೇವರು ಹೋದಾಗ ಆ ಎಲ್ಲ ಔಷಧಿಯ ಗಿಡಗಳು, ಸಂಧಾನಕರಣಿ, ಸಶಲ್ಯಕರಣಿ, ವಿವರ್ಣಕರಣಿ, ಮೃತ ಸಂಜೀವಿನಿ ಎಲ್ಲ ಔಷಧಿಗಳು ಮರೆ ಆಗ್ಬಿಟ್ಟುವಂತೆ. ಅದು ನಮಗೆ ಕಿತ್ಕೊಂಡು ಹೋಗ್ತಾನೆ ಹನುಮಂತ ಅಂತ. ಹನುಮಂತ ದೇವರಿಗೆ ಕೋಪ ಬಂದು, ಇದೆ ರಾಮದೇವರ ಕಾರ್ಯಕ್ಕೆ ನಾನು ಬಂದಿರುವಾಗ ನೀವೆಲ್ಲ ಮರೆ ಮಾಡ್ತೀರಾ ಅಂತ ಹೇಳಿ ಯಾವ ಭಾಗದಲ್ಲಿ ಔಷಧಿ ಇತ್ತು ಆ ಭಾಗನೇ ಕಿತ್ಕೊಂಡ್ಬಿಟ್ಟಿದ್ದಾರಂತೆ. ಪರ್ವತದಿಂದ ಕಿತ್ಕೊಂಡಿದ್ದಾರೆ. ನಮಗೇನಾದ್ರೂ ಗಟ್ಟಿ ಚಪಾತಿ ಹಾಕಿದ್ರೆ ಒಂದು ಕೈಯಲ್ಲಾಗಲ್ಲ, 2 ಕೈಲೂ ಹಿಂಗೆ ಇಟ್ಕೊಂಡು ಕಿತ್ಕೋತೀವಿ. ತಿಂಡಿ ತಿನ್ನುವಾಗ ಚಪಾತಿ ಮುರಿದು ಬಿಡ್ರಿ ಒಂದು ಕೈಲಿ, ಕೆಲವ್ರು ಬರೋದೇ ಇಲ್ಲ. ಅವಾಗ ಈ ಕೈಲೂ ಮುಟ್ಕೊಂಡು ಈ ಕೈಲೂ ಮುಟ್ಕೊಂಡು 2 ಕೈಲಿ ಕಿತ್ತುತ್ತೀವಿ ಆ ಚಪಾತಿನ. ಒಂದು ಚಪಾತಿ ಮುರಿಯಕ್ಕೆ ಬರಲ್ಲ ನಮಗೆ. ಪರ್ವತ ಮುರಿದಿದ್ದಾರೆ ಅವರು. ಪರ್ವತ ಮುರಿದು ತಗೊಂಡ್ಬಂದಿದ್ದಾರೆ ಅವರು. ಉತ್ಪಾದಯಂತಂ ಕಿತ್ಕೊಂಡು ಬಂದಿದ್ದಾರೆ ಏನತ್ತೆ ಆ ವಾಯಿಸ್ತು. ಇನ್ನೆಷ್ಟು ಶಕ್ತಿ ಇರಬೇಕು. ಇದಕ್ಕೆ ಕೈಮುತ್ಯ ನ್ಯಾಯ ಅಂತ ಕರೀತಾರೆ. ಯಾವ ರಾಮದೇವರ ಅನುಗ್ರಹದಿಂದ ಹನುಮಂತ ದೇವರು ಈ ಅಸಾಧಾರಣವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದ್ರೋ ಅಂತಹ ಹನುಮಂತ ದೇವರಿಗೆ ಶಕ್ತಿಯನ್ನು ಕೊಟ್ಟಿರತಕ್ಕಂತಹ ಭಗವಂತ ಶ್ರೀರಾಮಚಂದ್ರನ ಇನ್ನೊಂದು ಅವತಾರ, ಅದು ಕೂರ್ಮಾವತಾರ. ಅದಿನ್ನೇನು ಆಯಾಸ ಅಂತ ಹೇಳಬೇಕು ನೀವು, ಅನಾಯಾಸ ಅಂತ ಇನ್ನೇನು ಕೈಮುತ್ಯ ನ್ಯಾಯದಿಂದ ಹೇಳಬೇಕು. ಇದೆಲ್ಲವನ್ನ ವಾದಿರಾಜ ಸ್ವಾಮಿಗಳು ನರ್ಮ ಅನ್ನುವ ಶಬ್ದದಿಂದ ತೋರಿಸ್ತಾ ಇದ್ದಾರೆ. ಕೂರ್ಮಾಕೃತೆ ತ್ವವತು ನರ್ಮ ಆತ್ಮಪೃಷ್ಠ ಧೃತ ಭರ್ಮಾತ್ಮ ಮಂದರಗಿರೇ. ಆಯಾಸವಿಲ್ಲದೆ ತಂದುಬಿಟ್ಟ ಭಗವಂತ. ಹೊತ್ತಿದ್ದಾನೆ ಸ್ವಾಮಿ. ಅದರ ಮೇಲೆ, ಆ ಮಂದರ ಪರ್ವತದ ಮೇಲೆ ಆ ಭಾರಿಯಾಗಿರ್ತಕ್ಕಂತಹ, ಅಂದರೆ ಭಗವಂತನ ಬೆನ್ನಿನ ಚಿಪ್ಪಿನ ಮೇಲೆ ಆ ಬಂಗಾರದ ಆ ಪರ್ವತ ಹಿಂಗೆ ತಿರುಗ್ತಾ ಇತ್ತಂತೆ. ಒಂದ್ಸಲ ಹಿಂಗೆ ಕಡಿಯೋದು, ಒಂದ್ಸಲ ಹಿಂಗೆ ಕಡಿಯೋದು. ಹಿಂಗೆ ಕಡಿಯೋದು ಹಿಂಗೆ ತಾನೆ, ಒಂದ್ಸಲ ಈ ಕಡೆ, ಒಂದ್ಸಲ ಈ ಕಡೆ, ಒಂದ್ಸಲ ಈ ಕಡೆ, ಒಂದ್ಸಲ ಈ ಕಡೆ ಕಡಿತಾ 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 ಇದ್ದಾಗ ಆ ಪರ್ವತ ತಿರುಗ್ತಾ ಇತ್ತಂತೆ ಬೆನ್ನಿನ ಮೇಲೆ. ಭಗವಂತನ ಬೆನ್ನಿನ ಮೇಲೆ ತಿರುಗ್ತಾ ಇದೆ ಅದು. ಸುಮ್ಮನೆ ಇಟ್ಕೊಂಡ್ರೇನೆ ನೋವಾಗುತ್ತೆ ನಮಗೆ. ಅದ್ರ ಮೇಲೆ ಹಿಂಗೆ ತಿರುಗಿಸ್ತೀವಿ ಅಂದರೆ ಬೆನ್ನಿನ ಮೇಲೆ, ನಮ್ಮ ಗತಿ ಏನದು? ಅದು ಭಾರಿ ಪರ್ವತ. ಅದು ಭಗವಂತನಿಗೆ ಹೆಂಗಾಗ್ತಾ ಇತ್ತು ಅಂದರೆ ಹಿಂಗೆ ಸುಮ್ಮನೆ ಕೈ ಸೌರ್ದಂಗೆ ಆಗೋದಂತೆ. ನಾವು ಹಿಂಗೆ ಸೌರ್ಕೋತೀವಲ್ಲ, ಬಿಸಿ ಬಿಸಿ ಬೆಳಗ್ಗೆ ಎದ್ದು ಹಿಂಗೆ ಸೌರ್ಕೋತಾ ಇರ್ತೀವಲ್ಲ, ಹಂಗಂತೆ ಅದು. ಇನ್ನೇನು ಭಗವಂತನ ಶಕ್ತಿ ಇರಬೇಕು ಅಂತ ವರ್ಣನೆ ಮಾಡ್ತಾರೆ. ನರ್ಮಾತ್ಮ ಮಂದರ, ನರ್ಮಾತ್ಮ ಪೃಷ್ಠ ಧೃತ ಭರ್ಮಾತ್ಮ ಮಂದರ ಗಿರೇ. ಇದು ಭಗವಂತನ ಅಸಾಧಾರಣವಾಗಿರ್ತಕ್ಕಂತಹ ಮಹಿಮಾ. ಆಮೇಲೆ ಏನು ಮಾಡಿದ ಭಗವಂತ? ಧರ್ಮಾವಲಂಬನ ಸುಧರ್ಮ ಸದಾಂ ಕಲಿತ ಶರ್ಮ ಸುಧಾ ವಿತರಣ. ಯದ್ಯಪಿ ಭಗವಂತ ಈ ಸುಧಾ ಅಂದರೆ ಅಮೃತವನ್ನು ಕೊಟ್ಟಿದ್ದು ಮೋಹಿನಿ ರೂಪದಿಂದ,
ವಾದಿರಾಜ ಸ್ವಾಮಿಗಳು ರೂಪಗಳಿಗೆ ಭಗವಂತನಿಗೆ ಭೇದ ಇಲ್ಲ ಅಂತ ತೋರ್ಸಕ್ಕೋಸ್ಕರವಾಗಿ ಈ ಕೂರ್ಮ ರೂಪವನ್ನು ವರ್ಣನೆ ಮಾಡುವಾಗಲೇ ಸಮುದ್ರ ಮತದ ಅಮೃತ ಪ್ರಾಶನವನ್ನ ಮಾಡಿಸ್ಬಿಟ್ಟಿ ನೀನು ಅಂತ ಹೇಳ್ತಾರೆ. ನೋಡಿ ಅವ್ರು ಹೇಳ್ತಾರ, ಸುಧಾ ವಿತರಣ ಕಲಿತ ಶರ್ಮಾ ಸುಧಾ ವಿತರಣ ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ ಶರ್ಮಾ ಸುಧಾ ವಿತರಣ. ದೇವತೆಗಳಿಗೆ ಭಗವಂತ ಅಮೃತಪ್ರಾಶನ ಮಾಡಿಸ್ದ. ಯಾವ ರೂಪದಿಂದ ಮಾಡಿಸ್ದ? ಮೋಹಿನಿ ರೂಪದಿಂದ ಮಾಡಿಸ್ದ. ಮುಂದೆ ಮೋಹಿನಿ ಅವತಾರವನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ, 2 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಆದರೆ ಕೂರ್ಮರೂಪವನ್ನು ವರ್ಣನೆ ಮಾಡುವಾಗಲೇ ವಾದಿರಾಜ ಸ್ವಾಮಿಗಳು ಅಮೃತಪ್ರಾಶನ ಮಾಡಿಸ್ದ ಅಂತ ಬರೆದ್ಬಿಟ್ಟಿದ್ದಾರೆ. ಸುಧಾ ವಿತರಣ, ವಿತರಣೆ ಅಂದ್ರೆ ಹಂಚೋದು. ಸುಧಾ ವಿತರಣ, ಅಮೃತವನ್ನ ಹಂಚಿದೆ ನೀನು. ಯಾವ ರೂಪದಿಂದ ಹಂಚಿದ್ದು? ಮೋಹಿನಿ ರೂಪದಿಂದ. ಆದರೆ ವಾದಿರಾಜರಿಗೆ ಸ್ತೋತ್ರ ಮಾಡ್ತಾ ಇರೋದು ಯಾವ ರೂಪ? ಅದು ಕೂರ್ಮ ರೂಪ. ಯಾಕೆ ಹಂಗೆ ಮಾಡೋರು ವಾದಿರಾಜ ಸ್ವಾಮಿಗಳು? ಕೂರ್ಮ ಬೇರೆ ಅಲ್ಲ, ಮೋಹಿನಿ ಬೇರೆ ಅಲ್ಲ. ನಾನು ನಿನ್ನೆ ಹೇಳಿದ್ದೆ, ಈ ರೂಪದ ಕಾರ್ಯವನ್ನು ಇನ್ನೊಂದು ರೂಪಕ್ಕೂ ಹೇಳಬಹುದು. ಒಂದು ರೂಪದಿಂದ ಭಗವಂತ ಮಾಡಿದ ಕಾರ್ಯವನ್ನ ಇನ್ನೊಂದು ರೂಪಕ್ಕೂ ಹೇಳಬಹುದು ಅನ್ನೋದನ್ನ ಸೂಚನೆ ಮಾಡಕ್ಕೆ. ಆ ರೂಪಕ್ಕೆ ಈ ರೂಪಕ್ಕೆ ಭೇದ ಇಲ್ಲ, ಅವನು ಬೇರೆ ಅಲ್ಲ ಇವನು ಬೇರೆ ಅಲ್ಲ ಅನ್ನೋದನ್ನ ತೋರ್ಸಕ್ಕೋಸ್ಕರವಾಗಿ ಓಂ ನಸ್ತಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಸೂತ್ರ. ಅದಕ್ಕೆ ಎಲ್ಲ ರೂಪಕ್ಕೆ ಎಲ್ಲ ಹೇಳ್ಬಿಡ್ತಾರೆ. ನಾವು ಹೇಳ್ಬಿಡ್ಬೋದು, ದಾಸರಾಯರು ಹಂಗೆ ಮಾಡಿದ್ದಾರೆ ಕೆಲವು ಕಡೆ ಎಲ್ಲ. ಆದ್ದರಿಂದ ಸುಧಾ ಅದು ಸಮುದ್ರ ಮಥನಕ್ಕೆ ಸಂಬಂಧಪಟ್ಟದ್ದು. ಕೂರ್ಮ ರೂಪದಿಂದ ಧಾರಣೆ ಮಾಡಿದ, ಮುಂದೆ ಸಮುದ್ರ ಮಥನ ಅಮೃತ ಬಂತು, ಭಗವಂತ ಹಂಚಿದ. ಆದ್ದರಿಂದ ಕೂರ್ಮರೂಪಿ ಪರಮಾತ್ಮ ಅಂದ್ರೆ ಏನು? ಕೂರ್ಮರೂಪಿ ನಾರಾಯಣ. ಹಿಂಗಾದ್ರೂ ಅರ್ಥ ಮಾಡಿ, ಹೇ ಕೂರ್ಮರೂಪಿ ನಾರಾಯಣ, ನೀನು ಮೋಹಿನಿ ರೂಪದಿಂದ ಸುಧಾ ವಿತರಣ ಕೊಟ್ಟಿ. ಎಲ್ಲ ನೀನೇ. ಯಾರು ಕೊಟ್ಟಿ ನೀನು? ಯಾರು ಕೊಟ್ಟಿದ್ದು ನೀನು? ಸುಧರ್ಮ ಸದಾಂ ಕಲಿತ ಶರ್ಮಾ ಸುಧಾ ವಿತರಣ. ಎಷ್ಟು ಚೆನ್ನಾಗಿ ಬರೀತಾರೆ. ಯಾಕೆ, ಯಾರಿಗೆ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳಿದ್ರೆ ಸುಧರ್ಮ ಸದಾಂ ಅಂತ. ದೇವತೆಗಳ ಸ್ವರ್ಗದಲ್ಲಿ ದೇವತೆಗಳು ವಾಸ ಮಾಡತಕ್ಕಂತಹ, ದೇವತೆಗಳು ಯಾವಾಗಲೂ ವಿಚಾರ ಮಾಡ್ತಾ ಇರ್ತಕ್ಕಂತಹ ಸಭೆಗೆ ಸುಧರ್ಮ ಅಂತ ಕರೀತಾರೆ. ದೇವತೆಗಳ ಸಭೆ ಹೆಸರದು ಸುಧರ್ಮ. ಸ್ಯಾತ್ ಸುಧರ್ಮ ದೇವಸಭಾ ಅಂತ ಅಮರಕೋಶ. ಆ ಸುಧರ್ಮ ಅನ್ನತಕ್ಕಂತಹ ಸಭೆಯಲ್ಲಿ ದೇವತೆಗಳೆಲ್ಲ ಯಾವಾಗಲೂ ಸೇರಿ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ. ದೇವತೆಗಳಿಗೆ ಇನ್ನೇನು ಬೇರೆ ಕೆಲಸನೇ ಇಲ್ಲ. ಸುಧರ್ಮ ಸದಾ, ಸದಾ ಅಂದ್ರೆ ಆ ವಾಸಸ್ಥಾನ. ಆ ಸುಧರ್ಮ ಅನ್ನತಕ್ಕಂತಹ ಸಭೆಯಲ್ಲಿ ಇದ್ದು ಸದಾ ಭಗವಂತನನ್ನ ಚಿಂತನೆ ಮಾಡತಕ್ಕಂತಹ ದೇವತೆಗಳಿಗೆ ಸುಧಾ ವಿತರಣ ಕಲಿತ, ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ, ಅಲ್ಲಿ ಸೇರಿರ್ತಕ್ಕಂತಹ ಆ ಸುಧರ್ಮ ಅಂತಕ್ಕಂತಹ ಸಭೆಯಲ್ಲಿ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ವಾಸ ಮಾಡತಕ್ಕಂತಹ ದೇವತೆಗಳಿಗೆ ಸುಧಾ ವಿತರಣ ಕಲಿತ ಶರ್ಮ ಅಂತ ಅಲ್ಲಿಗೆ ಸೇರಿಸ್ಕೋಬೇಕು. ಸುಧಾ ವಿತರಣ ಕಲಿತ ಶರ್ಮ ಅಂದ್ರೆ ಏನದು? ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ. ಶರ್ಮ ಅಂದ್ರೆ ಸಂಸ್ಕೃತದಲ್ಲಿ ಶಂ ಅಂದ್ರೆ ಸುಖಂ ಅಂತ ಅರ್ಥ. ಒಳ್ಳೆ ಸುಖವನ್ನು ಕೊಟ್ಟೆ ನೀನು. ಸುಧರ್ಮ ಅನ್ನತಕ್ಕಂತಹ ಸಭೆಯಲ್ಲಿ ವಾಸ ಮಾಡಿ ಸದಾ ನಿನ್ನನ್ನ ಚಿಂತನೆ ಮಾಡ್ತಾ ಇರ್ತಕ್ಕಂತಹ ದೇವತೆಗಳಿಗೆ ಸುಧಾ ವಿತರಣ ಅಮೃತವನ್ನು ಕೊಡಿಸೋದ್ರ ಮೂಲಕ ಕಲಿತ ಶರ್ಮ. ಕಲಿತ ಅಂದ್ರೆ ಉಂಟು ಮಾಡೋದು ಅಂತ ಸಂಸ್ಕೃತದಲ್ಲಿ. ಶರ್ಮ ಸುಖವನ್ನು ಉಂಟು ಮಾಡಿದೆ ನೀನು. ಇದು 2ನೇ ಕೆಲಸ. ಕೂರ್ಮರೂಪಿ ಭಗವಂತ ಮಾಡಿದ್ದು. ಯದ್ಯಪಿ ಇದು ಮೋಹಿನಿ ರೂಪದಿಂದ ಮಾಡಿದ್ದಾನೆ ಅವನೇ. ಇಲ್ಲಿ ದೇವತೆಗಳಿಗೆ ಕೊಡುವಾಗ ಒಂದು ವಿಶೇಷಣ ಕೊಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು. ಈಗ ಭಗವಂತ ನಮಗೆ ಯಾವಾಗ ಸುಖ ಕೊಡ್ತಾನೆ, ನಮಗೆ ಯಾವಾಗ ಅಮೃತ ಕೊಡ್ತಾನೆ ಅಂತ ಪ್ರಶ್ನೆ. ಈಗ ದೇವತೆಗಳಿಗೆ ಅಮೃತ ಕೊಟ್ಟ ಭಗವಂತ, ಸಂತೋಷ. ನಮಗೆ ಯಾವಾಗ ಕೊಡ್ತಾನೆ ಅಮೃತ ಅಂದಾಗ ಮೊದಲು ನಾವು ದೇವತೆಗಳಾಗಬೇಕು. ದೇವತೆಗಳಾಗಬೇಕು ಅಂದ್ರೆ ಏನು ಗೊತ್ತಾ?
ದೈವೀ ಗುಣಗಳನ್ನು ಅಳವಡಿಸ್ಕೋಬೇಕು ಅಂತ ಅರ್ಥ. ದೈವೀ ಗುಣ, ಆಸುರಿ ಗುಣ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. 14ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ದೈವೀ ಗುಣಗಳು ಯಾವುದು, ಆಸುರಿ ಗುಣಗಳು ಯಾವುದು, ಅಂದರೆ ಅಸುರರಿಗೆ ಇರ್ತಕ್ಕಂಥ ಗುಣಗಳು ಯಾವುದು, ದೇವತೆಗಳಿಗೆ ಇರ್ತಕ್ಕಂಥ ಗುಣಗಳು ಯಾವುದು. ಆ ಗುಣಗಳನ್ನು ನಾವು ಜೀವನದಲ್ಲಿ ನಾವು ಬೆಳೆಸ್ಕೊಂಡಾಗ, ನಮ್ಮಲ್ಲಿ ನಾವು ಅದನ್ನು ಬೆಳೆಸ್ಕೊಂಡಾಗ ನಾವು ಎಲ್ಲ ದೇವತೆಗಳಾಗ್ತೀವಿ. ಭೂಸುರ ಅಂತಾನೆ ಕರೆಯೋದು ನಮಗೆಲ್ಲ. ಭೂದೇವ, ಭೂಸುರರು, ಭೂದೇವತೆಗಳು ಅಂತಾನೆ ಕರೆಯೋದು ಬ್ರಾಹ್ಮಣರನ್ನೆಲ್ಲ. ಆ ಗುಣಗಳು ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನ ದೇವತೆಗಳು ಅಂತಾನೆ ಕರೆದಿದೆ ಶಾಸ್ತ್ರ. ಅವರು ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳು, ನಾವು ಭೂಮಿಯಲ್ಲಿರ್ತಕ್ಕಂಥ ದೇವತೆಗಳು. ಭೂಸುರ, ಭೂದೇವ, ಭೂದೇವ ವಂದ್ಯ. ಆದರೆ ಅದೇನದು, ನಾವು ದೇವತೆಗಳಲ್ಲ, ಮನುಷ್ಯರು. ನಮ್ಮನ್ನು ದೇವತೆಗಳು ಅಂತ ಹೇಗೆ ಕರೆದ್ರು ಅಂದ್ರೆ, ಆ ದೇವತೆಗಳಲ್ಲಿರುವ ಗುಣಗಳನ್ನ ಯಥಾಶಕ್ತಿ ನಾವು ಅಳವಡಿಸ್ಕೊಂಡಿರ್ತೀವಿ, ಅಳವಡಿಸ್ಕೋಬೇಕು. ಆಗ ಭಗವಂತ ನಮಗೂ ಅಮೃತ ಪ್ರಾಶನ ಮಾಡಿಸ್ತಾನೆ. ಅಮೃತ ಅಂದ್ರೆ ಮೋಕ್ಷ, ನಮಗೂ ಭಗವಂತ ಕೊಡ್ತಾನೆ. ಯಾವಾಗ? 2 ಕೊಡ್ತಾನೆ ನೋಡ್ರಿ ವಾದಿರಾಜ ಸ್ವಾಮಿಗಳು. ಧರ್ಮಾವಲಂಬನ ಸುಧರ್ಮ ಸದಾ. 2. 1 ಧರ್ಮಾವಲಂಬನ, ಸೋಚಿತ ಕರ್ಮಾನುಷ್ಠಾನ ಮಾಡ್ತಾ ಇರಬೇಕು. ಧರ್ಮಾಚರಣೆ ಎನ್ನುವುದು ಎಲ್ಲರಿಗೂ ಮುಖ್ಯವಾದದ್ದು. ಎಲ್ಲರೂ ಮಾಡಬೇಕು. ಯಾರೂ ಧರ್ಮಾಚರಣೆಯನ್ನು ಮೀರೋ ಹಾಗಿಲ್ಲ. ಅದು ಭಗವಂತನ ಆಜ್ಞೆ. ಅದು ಮೀರಿದರೆ ಪ್ರತ್ಯವಾಯ ಆಗತ್ತೆ. ಅದಕ್ಕಿಂತ ದೊಡ್ಡದಾಗಿ ಭಗವಂತನ ಕೋಪಕ್ಕೆ ಒಳಗಾಗಬೇಕಾಗುತ್ತೆ ನಾವು. ಇವತ್ತು ನಮಗೆ ಅದರ ಪ್ರಜ್ಞೆನೇ ಇಲ್ಲ. ನಮಗೆ ಹೆಂಗೆ ಬೇಕೋ ಹಂಗೆ ನಿಂತ್ಬಿಟ್ಟಿದ್ವಿ ನೋಡಿ. ತೊಂದರೆ ಆಗಿರೋದು ಹಿಂಗೆ ಇವತ್ತು. ಯಾಕೆ ನಾವು ದುಃಖ ಪಡ್ತಾ ಇದ್ದೀವಿ ಅಂದರೆ, ಭಾಗವತ ಹೇಳುತ್ತೆ, ಭಗವಂತನಿಂದ ದೂರ ಬಂದಿರೋದ್ರಿಂದ ನಿಮಗೆ ದುಃಖ. ನೋಡೋಣ, ಡಯಾಗ್ನೈಸ್ ಮಾಡಿಬಿಟ್ಟು ಭಾಗವತ. ಯಾಕೆ ನಮ್ಗೆ ಹಿಂಗಾಗ್ತಾ ಇದೆ, ಯಾಕೆ ನಮ್ಗೆ ತಲೆ ಸುತ್ತತ್ತೆ, ಯಾಕೆ ನಮಗೆ ಕಾಲು ನೋವತ್ತೆ ಅಂತ ಯಾರಾದರೂ ಹೇಳಿದ್ರೆ, ಹೋಗಿ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಟೆಸ್ಟ್ ಮಾಡಿಸ್ಕೊಂಡ್ಬರ್ತೀವಿ. ಏನು ಪ್ರಾಬ್ಲಮ್ ಆಗಿದೆ, ರಕ್ತ ಪರೀಕ್ಷೆ. ನೋಡಿ, ಇಡೀ ದೇಹದಲ್ಲಿ ಆಗತಕ್ಕಂಥ ಎಲ್ಲ ನೋವಿಗೂ ರಕ್ತ ಟೆಸ್ಟ್ ಮಾಡಿಬಿಟ್ರೆ ಸಾಕು. ರಕ್ತದಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ. ರಕ್ತದಲ್ಲಿ ವೇರಿಯೇಷನ್ ಆದ್ರೇ ದೇಹದಲ್ಲಿ ವೇರಿಯೇಷನ್ ಆಗೋದು. ಅದಕ್ಕೆ ಎಲ್ಲದಕ್ಕೂ ಮೊದಲು ಬ್ಲಡ್ ಟೆಸ್ಟ್. ಹಂಗೆ ದುಃಖ ಯಾಕೆ ಆಗ್ತಾ ಇದೆ ಅಂತ ಡಯಾಗ್ನೈಸ್ ಮಾಡ್ತು ಭಾಗವತ. ದುಃಖ ಯಾಕೆ ಆಗ್ತಾ ಇದೆ? ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ದೇವರಿಂದ ನೀವೇನಾದರೂ ದೂರ ಬಂದ್ರೆ ದುಃಖ ಪಡ್ತೀರಾ, ಭಾಗವತ ಹೇಳ್ಬಿಟ್ಟು. ದುಃಖ ಪಡ್ತಾ ಇರೋದಕ್ಕೆ ಕಾರಣ, ಹಿಂದಿನ ಯಾವುದೋ ಜನ್ಮದಲ್ಲಿ ನೀವು ದೇವರಿಂದ ದೂರ ಬಂದಿದ್ದೀರಿ. ದೇವರಿಂದ ದೂರ ಬಂದರೆ ದುಃಖ ಯಾಕಾಗಬೇಕು ಅಂತ ಕೇಳಿದ್ರೆ, ದೇವರಿಂದ ದೂರ ಯಾರು ಬರ್ತಾರೆ, ಇವರಿಗೆ ಅಧರ್ಮ ಮಾಡಬೇಕು ಅನ್ನೋ ಬುದ್ಧಿ ಬಂದ್ಬಿಡುತ್ತೆ. ಅಧರ್ಮಶೀಲಸ್ಯ ಸುದುಃಖಿತಸ್ಯ. ನೋಡಿ, ದೊಡ್ಡವರು ಯಾರನ್ನ ಇದ್ದಾರೆ ಮನೆಯಲ್ಲಿ, ಹಿರಿಯರಿದ್ದಾರೆ ಅಂದ್ರೆ ಇವ್ರು ಕೆಟ್ಟ ಕೆಲಸ ಮನೇಲಿ ಮಾಡಲ್ಲ. ಹೆದರಿಕೆ ಇರುತ್ತೆ. ದೊಡ್ಡವರಿದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಅಂತ. ಅವ್ರೊಬ್ಬರನ್ನೇ ಬಿಟ್ಬಿಟ್ಟು ನೀವೆಲ್ಲ ಬೀಗ ಎಲ್ಲ ಹೊಟ್ಟೋಗ್ಬಿಡ್ರಿ. ನೋಡಿ, ಇವ್ರು ಬರೋ ಅಷ್ಟು ನೋಡಿ ಎಲ್ಲ ಕೆಟ್ಟ ಕೆಲಸ ಮಾಡ್ಕೊಂಡು ಕೂತಿರ್ತೇವೆ. ನೋಡಿ, ಹಿರಿಯರು ಮರೆ ಆದರೆ ಕೆಟ್ಟ ಕೆಲಸ ಮಾಡೋ ಬುದ್ಧಿ ಬಂದ್ಬಿಡುತ್ತೆ. ಭಗವಂತನಿಂದ ದೂರ ಹೋದ್ರೆ ಅಧರ್ಮಶೀಲಸ್ಯ, ಕೆಟ್ಟ ಕೆಲಸ ಮಾಡೋ ಬುದ್ಧಿ ಬಂದ್ಬಿಡುತ್ತೆ. ಸುದುಃಖಿತಸ್ಯ, ದುಃಖ ಬರುತ್ತೆ. ಅದಕ್ಕೆ ನಾವು ಇವತ್ತು ದುಃಖ ಪಡ್ತಾ ಇರೋದು ಅಂತ ಭಾಗವತ ಒತ್ತಿ ಒತ್ತಿ ಹೇಳುತ್ತೆ ಆ ಮಾತನ್ನ. ಅದಕ್ಕೇನೆ ಪ್ರತಿಯೊಬ್ಬರು ಏನು ಮಾಡಬೇಕದು, ಮೊದಲು ಭಗವಂತನ ಹತ್ರ ಇರೋದು ಕಲ್ತ್ಕೋಬೇಕು. ಯಾವಾಗಲೂ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ಎಷ್ಟು ಸಮಯ ಆಗುತ್ತೋ ಅಷ್ಟು ಹೊತ್ತು ಭಗವಂತನ ಹತ್ರ ಇರಬೇಕು. ಅಂದರೆ ಭಗವಂತನ ಸಂಬಂಧವನ್ನು ಹೊಂದಿರಬೇಕು. ಹಾಗೆ ಬೆಳಗ್ಗೆ ಬೇಗ 3 ಗಂಟೆ ಬಂದ್ಬಿಡ್ತೀನಿ, ಮಠ ಭಾಗ ತೆಗೆದಿರ್ತೇನೆ. ಮಠಕ್ಕಲ್ಲ, ನಿಮ್ಮನೇಲಿ ದೇವರಿದಾರಲ್ಲ ಅಲ್ಲೇ ಇರೋದು, ಅಲ್ಲೇ ಕೂತ್ಕೋಬೇಕು. ಆಮೇಲೆ ಆಚಾರ್ಯ ಹೇಳ್ಯಾರೆ, ನಾಳೆಯಿಂದ ಎಲ್ಲ ಓಪನ್ ಇಟ್ಬಿಡಿ ಮಠ, ಬೆಳಗ್ಗೆ ಬರ್ತೀನಿ ಅಂತಲ್ಲ. ನಿಮ್ಮನೆ ದೇವ್ರ ಮನೆ ಇದೆಯಲ್ಲ, ಅಲ್ಲೇ ಕೂತಿರ್ಬೇಕು. ಅಯ್ಯೋ ನಮ್ಮನೆ ದೇವ್ರ ಮನೆನೇ ಇಲ್ಲ ಅಂದ್ರೆ ಅದಕ್ಕೆ ನಾವೇನು ಮಾಡಲ್ಲ. ದೆವ್ವದ ಮನೆ ಅದು ನಿಮ್ಮನೆ. ದೇವ್ರ ಮನೆ ಇಲ್ಲದೆ ಇರೋ ಮನೆ ದೆವ್ವ ಮನೆ.
ದೇವರಿದ್ರೆ ದೆವ್ವ ದೂರ ಹೋಗುತ್ತೆ, ದೆವ್ವ ಇದ್ರೆ ಭಗವಂತ ದೂರ ಹೋಗ್ತಾನೆ. ಈಗ ನಿಮ್ಮ ಮನೆ ದೇವ್ರ ಮನೆ ಇದೆಯಾ, ಅದು ದೇವಸ್ಥಾನ. ಮನೆ ದೇವ್ರ ಮನೆ ಇಲ್ವಾ, ಅದು ದೇವಸ್ಥಾನ. ಅದಕ್ಕೆ ಅಂತ ಕೆಲಸ ಆಗೋದು. ಅದಕ್ಕೆ ಎಲ್ಲರೂ ಮನೆಯಲ್ಲಿ ದೇವ್ರ ಮನೆ ಕಟ್ಕೋಬೇಕು ಅನ್ನತ್ತೆ ವ್ಯವಹರಿಸೋದು. ಭಗವಂತನಿಗೆ ಮಂದಿರ ಇರಬೇಕು. ಇಡೀ ಮನೆಯೇ ಭಗವನ್ ಮಂದಿರ. ಅಧರ್ಮಶೀಲಸ್ಯ ಸುದುಃಖಿತಸ್ಯ. ದೇವತೆಗಳಿಗೆ ಯಾಕೆ ಅಮೃತ ಕೊಟ್ಟ ಭಗವಂತ ಅಂತ ನಾವು ಕೇಳಿದ್ರೆ, ದೈತ್ಯರಿಗೆ ಯಾಕೆ ಕೊಡಲಿಲ್ಲ ಭಗವಂತ ಅಮೃತ ಅಂದ್ರೆ, ಅವರು ಭಗವಂತನನ್ನ ಮರೆತು ದೂರ ಇದ್ದವರು, ದುಷ್ಟ ಕೆಲಸ ಮಾಡೋರು, ಅಧರ್ಮ ಮಾಡೋರು. ಅಧರ್ಮ ಮಾಡೋರಿಗೆ ಅಮೃತ ಇಲ್ಲ. ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ ಶರ್ಮ ಸುಧಾ ವಿತರಣ. ವಾದರಾಜರು ಬರೀತಾರೆ. ಧರ್ಮಾವಲಂಬನ, ಧರ್ಮವನ್ನು ಆಶ್ರಯಿಸಿದಾರಂತೆ ದೇವತೆಗಳು. ಎರಡರ್ಥ ಧರ್ಮ ಶಬ್ದಕ್ಕೆ. ಧರ್ಮ ಅಂದ್ರೆ ನಾವು ಮಾಡಬೇಕಾಗಿರ್ತಕ್ಕಂತಹ ವೇದೋಕ್ತವಾದ ಆಚರಣೆಗಳು ಧರ್ಮ. ಅಥವಾ ಧರ್ಮ ಶಬ್ದಕ್ಕೇನೆ ಭಗವಂತ ಅಂತ. ಧಾರಣಾ ಧರ್ಮ ಉಚ್ಚತೆ ಸತ್ಯ ಧರ್ಮ ರಥಾಯಚ. ಯಾವಾಗ ಧರ್ಮದಲ್ಲಿ ರಥರಾದವರು ಯಾರು? ಮಂತ್ರಾಲಯ ಪ್ರಭುಗಳು. ಶ್ಲೋಕದಲ್ಲೇ ಇದೆ, ಸತ್ಯದಲ್ಲಿ ಧರ್ಮದಲ್ಲಿ ರಥರಾದವರು. ಸತ್ಯ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ, ಧರ್ಮ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಸದಾ ವಾಯುದೇವರಲ್ಲಿ ಭಗವಂತನಲ್ಲಿ ರಥರಾದವರು, ಅವರ ಗ್ರಂಥಗಳ ಚಿಂತನೆ ಮಾಡೋರು ಅಂತಾನೆ ಅರ್ಥ. ಅದಕ್ಕೆ ಹಾಗೆ ನಾವು ಕೂಡ ಧರ್ಮಾಚರಣೆ ಮಾಡ್ತಾ ಇದ್ರೆ ನಮಗೂ ಕೂಡ ಭಗವಂತ ಕಲಿತ ಶರ್ಮ, ಸುಖವನ್ನು ಉಂಟು ಮಾಡ್ತಾರಂತೆ ಭಗವಂತ. ಶರ್ಮ ಕಲಿತ, ಕಲಿತ ಅಂದ್ರೆ ಉಂಟು ಮಾಡೋದು, ಶರ್ಮ ಅಂದ್ರೆ ಸುಖ. ಧರ್ಮಾವಲಂಬನ ಮಾಡಿದವರಿಗೆ ಶರ್ಮ ಕಲಿತ, ಆನಂದವನ್ನು ಉಂಟು ಮಾಡ್ತಾರಂತೆ ಭಗವಂತ. ಅದಕ್ಕೆ ಇವರು ದುಃಖ ಪಟ್ಟಿದ್ದು. ದೈತ್ಯರು ಒಬ್ಬರಿಗೂ ದೈತ್ಯರಿಗೆ ಭಗವಂತ ಅಮೃತ ಕೊಳ್ಳಿಲ್ಲ. ಯಾಕೆ? ಅವರು ಅಧರ್ಮಶೀಲಸ್ಯ ಸುದುಃಖಿತಸ್ಯ, ಕೆಟ್ಟ ಕೆಲಸ ಮಾಡೋರು. ಏನ್ ಕೆಟ್ಟ ಕೆಲಸ ಮಾಡಿದ್ರು ಅವರು? ಪರಮಾತ್ಮನ ಕೈಯಿಂದಾನೇ ಅಮೃತ ಕೆಲಸ ಕಿತ್ಕೊಂಡು ಹೋಗ್ಬಿಟ್ರು. ಇದಕ್ಕಿಂತ ಕೆಟ್ಟ ಕೆಲಸ ಇನ್ನೇನಪ್ಪ? ಮಠಕ್ಕೆ ಬಂದ್ಬಿಟ್ಟು ಉದ್ಧರಣೆನ ಪಂಚಪಾತ್ರನ ತಗೊಂಡು ಹೋಗ್ಬಿಟ್ರೆ ಇನ್ನೇನು? ಅದೊಂದು ಒಳ್ಳೆ ಕೆಲಸ. ನಾವು ಇವರು ಭಗವಂತನ ಕೈಯಿಂದಾನೇ ಅಮೃತ ಕಲಶ ಕಿತ್ಕೊಂಡು ಹೋದ್ರು. ಭಗವಂತ ಕೊಟ್ಟ ತಗೊಂಡೋಗ್ಲಿ, ಅವ್ರು ಹಂಗೆ ಮಾಡ್ಲಿ ಅಂತಾನೆ ಕೊಟ್ಟಿದ್ದು, ಅದು ಬೇರೆ ವಿಷಯ. ಬುದ್ಧಿ ಹೇಳ್ರಿ ಅವರು. ಆ ಧನ್ವಂತರಿ ನಾಮಕ ಪರಮಾತ್ಮನ ಕೈಯಿಂದ ಅಮೃತ ಕಲಶ ಕಿತ್ಕೊಂಡು ಹೋದವರು ನಮ್ಮ ಕೈಯಿಂದ ಬಿಡ್ತಾರ ಅವರು? ನೋಡೋದೇ ಅಧರ್ಮ. ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ ಶರ್ಮ ಸುಧಾ ವಿತರಣ. ಆ ಒಂದೊಂದು ಭಗವಂತ ಮಾಡಿದ ವ್ಯಾಪಾರವನ್ನು ಕೂಡ ನಮಗೆ ಹೋಲಿಸಿಕೊಂಡು ನಾವು ಹೆಂಗಿರ್ಬೇಕು. ಯಾರು ಕೊಟ್ಟ, ಯಾರು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅವ್ರಿಗೆ? ಇವ್ರಿಗೆ ಯಾಕೆ ಕೊಟ್ಟ? ಆ ಥರ ಕೊಡೋ ಹಂಗೆ ನಾವಿದ್ರೆ ನಮಗೂ ಕೊಡ್ತಾನೆ ಭಗವಂತ, ಖಂಡಿತ ಕೊಡ್ತಾನೆ. ನಿಮಗೂ ಕೊಡ್ತೀನಿ ಅಂತಾರೆ ಭಗವಂತ. ಯೋಚನೆ ಮಾಡಬೇಡ್ರಿ, ಬರೀ ದೇವತೆಗಳಿಗೆ ಮಾತ್ರ ಅಲ್ಲ, ನೀವು ಕೊಡಿ. ಆ ಗುಣ ನಿಮ್ಮಲ್ಲಿ ಬರಬೇಕು. ಸದಾ ಕಲಿತ. ಏನ್ ಮಾಡ್ತಾ ಇರ್ತಾರೆ ಅವರು? ಒಂದು ಧರ್ಮಾಚರಣೆ ಮಾಡ್ತಾ ಇರ್ತಾರೆ. ನೋಡು, ಅವರು ಸೋಚಿತ ಕರ್ಮಾನುಷ್ಠಾನ ಮಾಡ್ತಾ ಇರ್ತಾರೆ. ಧನುರ್ಮಾಸ ಎಲ್ಲ ಮಾಡಿದ್ದು ಯಾರು? ಇಂದ್ರದೇವರು ಮಾಡಿರ್ತಕ್ಕಂಥದ್ದು, ನಾವೆಲ್ಲ ಇವತ್ತು ಮಾಡ್ತಾ ಇರೋದು. ಭಗವಂತ ಯೋಗ ನಿದ್ರೆಯಿಂದ ಎದ್ದಿರತಕ್ಕಂಥ ಕಾಲದಲ್ಲಿ ಮೊನ್ನೆ ಎಲ್ಲ ಉತ್ತಾನದಾಸಿ ಭಗವಂತನ ಎಪ್ಸಿದೀವಲ್ಲ, ಅದಾದ ತಕ್ಷಣ ಬರ್ತಕ್ಕಂಥದ್ದು ಧನುರ್ಮಾಸ. ಅಂತಹ ಧನುರ್ಮಾಸದಲ್ಲಿ ಭಗವಂತ ಬೆಳಗ್ಗೆ ಯೋಗ ನಿದ್ರಾದಿಂದ ಎದ್ದಿರತಕ್ಕಂಥ ಕಾಲದಲ್ಲಿ ದೇವತೆಗಳೆಲ್ಲ ಭಗವಂತನಿಗೆ ಬಿಸಿ ಬಿಸಿ ಹುಗ್ಗಿ ಮಾಡಿ ನೈವೇದ್ಯ ಮಾಡಿದ್ರಂತೆ. ಆ ಕಾಲಕ್ಕೆ ದೇವತೆಗಳು ಮಾಡಿದ್ದೇ ಭೂಲೋಕದಲ್ಲಿ ಬಂದದ್ದು. ನೋಡಿ, ಇಂದ್ರದೇವರು ಮಾಡಿರ್ತಕ್ಕಂಥದ್ದಕ್ಕೆ ಅವರು ಭಗವಂತ ಧರ್ಮಾವಲಂಬನ, ದೊಡ್ಡ ದೊಡ್ಡ ದೇವತೆಗಳು ಮಾಡಿರ್ತಕ್ಕಂಥದ್ದು. ಅಂತಹ ಧರ್ಮವನ್ನ ರಕ್ಷಣೆ ಮಾಡತಕ್ಕಂತಹ, ಧರ್ಮವನ್ನ ಅವಲಂಬಿಸಿರ್ತಕ್ಕಂತಹ ಸುಧರ್ಮ ಸದಾ. ಆ ಸುಧರ್ಮ ಅನ್ನೋದು ದೇವತೆಗಳ ಸಭೆ. ಅದು ಆ ದೇವತೆಗಳ ಸಭೆಯಲ್ಲಿ ಯಾವಾಗಲೂ ಭಗವಂತನ ವಿಚಾರ ಮಾಡ್ತಾ ಇರ್ತಾರಂತೆ ದೇವತೆಗಳು. ಒಂದು ಆಚಾರ, ಒಂದು ವಿಚಾರ, ಎರಡೂ ಹೇಳಿದ್ದಾರೆ ವಾದಿರಾಜ ಸ್ವಾಮಿಗಳು. ಧರ್ಮಾಚರಣೆ ಮಾಡ್ತಾ 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 ಭಗವಂತನ ಚಿಂತನೆ ಮಾಡ್ತಾ 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 ಯಾರಿರ್ತಾರೆ ಅವರಿಗೆ ಸುಧಾ ವಿತರಣ, ಅಮೃತ ಕೊಡ್ತಾನೆ ಭಗವಂತ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಳ್ಳತನದಿಂದ ತಗೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ.
ಅವ್ರಿಗೆ ಎಲಿಜಿಬಿಲಿಟಿ ಇರಲ್ಲ. ಆದರೆ ಅವರೆಲ್ಲ ತಗೋತಾ ಇದ್ದಾರಲ್ಲ, ನನಗೂ ಸಿಗಲಿ ಅಂತ ಮಾಡಿದವನೇ ಇವನು. ಯಾರು? ಈ ದುರ್ಮಾನರಾಹುಮುಖ ದುರ್ಮಾಯಿ ದಾನವ ಸುಮರ್ಮ ವಿಭೇದನ ಪಟೋ. ಭಗವಂತನ ಮುಂದೆ ಈ ಮೋಸ ಮಾಡಕ್ಕೆ ಉಪಾಯ ಮಾಡಕ್ಕಾಗತ್ತೇನ್ರಿ? ಸೇವೆಗೆ ಕೊಟ್ಟಿರಲ್ಲ, ರಸೀದಿ ಮರೆತು ಬಂದ್ಬಿಟ್ಟಿದ್ದೀನಿ ನನಗೂ ಕೊಟ್ಬಿಡಿ ಅಂತಾರೆ, ಅವ್ರಿಗೂ ಹಾಕೊಂಡ್ಬಿಟ್ಟ ಪಂಚಾಮೃತ. ಅದು ನೋಡಿದ್ರೆ ಬರ್ಸೇ ಇರೋದಿಲ್ಲ ನೀವು. ಈಗ 100,000 ಜನ 1,000 ಜನ ಕೊಡೋ ಸಂದರ್ಭದಲ್ಲಿ ಅವೇ ಟಿಕ್ ಹಾಕೋಬೇಕಾಗತ್ತಾ? ರಸೀದಿ ಇಸ್ಕೊಂಡು ಎಲ್ಲರಿಗೂ ಪಂಚಾಮೃತ ಕೊಡ್ತಾ ಇರ್ತಾರೆ. ನಾವು ಬರ್ಸೇ ಇರೋದಿಲ್ಲ, ಆದರೆ ಪಂಚಾಮೃತದ ಮೇಲೆ ಆಸೆ ನಮಗೆ. ನಾವು ಒಂದು ಪಾತ್ರೆ ಕೊಟ್ಬಿಟ್ಟು ಬರ್ಸಿದೀವಿ, ರಸೀದಿ ಮರ್ತೋಗ್ಬಿಟ್ಟಿದೆ ಅಂದಾಗ ಅವ್ರಿಗೂ ಹಾಕೊಟ್ಬಿಡ್ತಾರೆ. ಪಂಚಾಮೃತ ಏನೋ ಸಿಕ್ತು. ದುರ್ಮಾನ ರಾಹುಮುಖ ದುರ್ಮಾಯಿ ದಾನವ ಸುಮರ್ಮಾಭಿ ಭೇದನ ಪಟೋ. ಆ ರಾಹು ಇದಲ್ಲ ಸೋಪಾನು, ಅವನಿಗೆ ಯೋಗ್ಯತೆ ಇಲ್ಲ ಅಮೃತ ಕುಡಿಯೋಕ್ಕೆ, ಅದ್ರ ಆಸೆ. ಬ್ರಹ್ಮದೇವನು ಕೇಳಿದ, ನನಗೂ ಅಮೃತ ಕುಡಿಬೇಕು ಅಂತ ಆಸೆ. ತಥಾಸ್ತು ಅಂದ್ರು ಬ್ರಹ್ಮದೇವರು. ನಮ್ಮ ಸ್ವಾಮಿ ಇದ್ದಾನೆ, ಭಗವಂತ ಇದ್ದಾನೆ, ನೋಡ್ಕೋತಾನೆ ಅಂದ್ಬಿಟ್ಟು ತಥಾಸ್ತು ಅಂದ್ಬಿಟ್ರು. ಅವನಿಗೆ ಯೋಗ್ಯತೆ ಇಲ್ಲ, ವರ ತಗೊಂಡ್ಬಿಟ್ಟ, ರಸೀದಿ ಇಲ್ಲ, ಪಂಚಾಮೃತ ತಗೊಂಡ್ಬಿಟ್ಟ. ಭಗವಂತ ಅವನ ಕೈಗೂ ಹಾಕ್ದ. ಆ ಬ್ರಹ್ಮದೇವರ ಪಾಪ ರಸೀದಿ ತಗೊಂಡಿದ್ದಾನೆ ಅಂತ ಹೇಳಕ್ಕೋಸ್ಕರ, ಬ್ರಹ್ಮದೇವರ ವರ ಸತ್ಯ ಮಾಡಕ್ಕೋಸ್ಕರ ಅವನ ಕೈಗೂ ಅಮೃತ ಹಾಕ್ದ ಭಗವಂತ, ಅವನಿಗೂ ಹಾಕ್ದ. ಅವನು ಕುಡ್ದ. ಅದಿನ್ನ ಎಲ್ಲಿತ್ತೋ ಬರೀ ನಾಲ್ಗೆಲೇ ಇತ್ತು, ಇನ್ನು ಗುಡುಕ್ಸಿರ್ಲಿಲ್ಲ ಅವನು, ಇನ್ನು ಹಿಂಗಿಲ್ಲೇ ಇತ್ತದು. ತೆಗೆದ ಚಕ್ರ ಕತ್ತರಿಸ್ಬಿಟ್ಟ. ದುರ್ಮಾನ ರಾಹು ಇವರಿಗೆಲ್ಲ ಆನಂದದಿಂದ ಪ್ರೀತಿಯಿಂದ ಕೊಟ್ಟಿದ್ದಾನೆ ದೇವತೆಗಳಿಗೆ. ಯಾರಾದರೂ ಭಗವಂತನ ಹತ್ರ ಇಂಥ ಕುಹುಕ ಕಪಟ ಉಪಾಯವನ್ನ ಮಾಡಿ ನಾನು ಸಂಪಾದಿಸ್ಬಿಡ್ತೀನಿ ಅಂತ ಹೋದರೆ, ಕೆಳಗಡೆ ವಾದಿರಾಜರು ಬರೀತಾರೆ, ದುರ್ಮಾನ ರಾಹು ಮುಖ. ಮಾನ ಅಂದ್ರೆ ಅಹಂಕಾರ, ಗರ್ವ. ದುರ್ಮಾನ, ನಾನೇನ್ ಬೇಕಾದರೂ ಸಾಧಿಸ್ಬಿಡ್ತೀನಿ ಅಂತಕ್ಕಂತಹ ದುರಹಂಕಾರದಿಂದ ಕೂಡಿರ್ತಕ್ಕಂತಹ ಯಾವ್ದದು ರಾಹು ಮುಖ. ಅವನೇ ಮುಂದೆ ನವಗ್ರಹದಲ್ಲಿ ರಾಹು ಅಂತ ಆಗಿದ್ದು ಅವನಲ್ಲ, ಅವನ ದೇಹದೊಳಗೆಲ್ಲ ದೇವತೆಗಳು ಸೇರ್ಕೊಂಡು ಆಗಿದ್ದು. ಅದಕ್ಕೆ ರಾಹು ಅಂತ ಪ್ರಸಿದ್ಧ ಅವನು. ದುರ್ಮಾನ ರಾಹು ಮುಖ ದುರ್ಮಾಯಿ ದಾನವ ಸುಮರ್ಮ ವಿಭೇದನ ಪಟೋ. ಸೀಳು ಬಿಡ್ತಾನಂತೆ ಭಗವಂತ. ದುರ್ಮಾನ ಅಂದ್ರೆ ಕೆಟ್ಟ ಹಠ, ನಾನು ಪಡಿಬೇಕು, ನನಗೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ನಾನು ಅದನ್ನು ಪಡಿಬೇಕು ಅಂತಕ್ಕಂಥ ಹಠ ಯಾರು ಮಾಡ್ತಾರಲ್ಲ, ದುರ್ಮಾನ ರಾಹು ಮುಖ. ರಾಹುವೇ ಮೊದಲಾಗಿರ್ತಕ್ಕಂತಹ ದುರ್ಮಾಯಿ ಮಾಯ ಅಂದ್ರೆ ಕಪಟ, ನಾ ಹೇಳಿಲ್ಲ. ದುರ್ಮಾಯಿ ದಾನವ, ಕೆಟ್ಟ ಹಠದಿಂದ ಕೂಡಿರ್ತಕ್ಕಂತಹ. ಅವ್ರು ತಗೊಂಡ್ರಲ್ಲ, ನಂಗೂ ಬೇಕು. ಅವನು ಏನ್ ಮಾಡ್ದ, ಆ ಕಡೆ ಒಂದು ಪಂಕ್ತಿ ಈ ಕಡೆ ಒಂದು ಪಂಕ್ತಿ ಮಾಡಿದ್ದ ಭಗವಂತ. ದೇವತೆಗಳಿಗೆಲ್ಲ ಒಂದು ಪಂಕ್ತಿ, ದೈತ್ಯರಿಗೆಲ್ಲ ಒಂದು ಪಂಕ್ತಿ ಮಾಡಿದ್ದ. ಇವ್ರಿಗೆಲ್ಲ ಕಣ್ಣು ಮುಚ್ಕೋ ಅಂತ ಹೇಳ್ಬಿಟ್ಟ. ಈ ದೈತ್ಯರಿಗೆಲ್ಲ ಬರೀ ದೈತ್ಯರಿಗೆ ಮಾತ್ರ ಕಣ್ಣು ಮುಚ್ಕೋ ಅಂತ ಹೇಳಿದ್ದು. ಇವರೆಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ರು. ಆ ಕಡೆ ಎಲ್ಲರಿಗೂ ಕೊಟ್ಬಿಟ್ಟ ಭಗವಂತ. ಹಿಡಿ ಹಿಡಿ ತಗೋ ಅಂತ ಎಲ್ಲ ಕೈಗೆ ಹಾಕಿದ, ಎಲ್ಲ ತಗೊಂಡ್ಬಿಟ್ರು. ಇವನ್ ಕಣ್ಣು ಬಿಟ್ಟು ನೋಡ್ದ, ಇವನೊಬ್ಬ ಕಣ್ಣು ಬಿಟ್ಟು ನೋಡಿದ್ದೀವನು. ಅದೇ ಮೊದಲೇ ತಪ್ಪು. ಭಗವಂತ ಕಣ್ಣು ಮುಚ್ಕೋ ಅಂದಾಗ ಇವ್ನು ಕಣ್ಣು ಬಿಟ್ಟಿದ್ದೇ ತಪ್ಪು. ಹೋಗ್ಲಿ, ಆ ಕಡೆ ಹೋಗಿ ಕೂತ್ಕೊಂಡಿದ್ದ, ಇದು ಪಕ್ಷಾಂತರ, ಅದೊಂದು ತಪ್ಪು. ಆ ಸೂರ್ಯ ಚಂದ್ರ ಪಕ್ಕ ಹೋಗಿ ಕೂತ್ಬಿಟ್ಟ, ಕೈ ಹಿಡಿದ. ತನಗೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಅಮೃತವನ್ನ ಕೇಳ್ತಾ ಇರೋದೊಂದು ತಪ್ಪು. ಕೊಡ್ತಾನೆ, ಅದೇ ನಿಮ್ಗೆ ಗೊತ್ತಾಗಲ್ಲ ಅಂತ ದುರಹಂಕಾರ. ಅದು ಈ ಹೆಂಗಸ್ಗೇನು ಗೊತ್ತಾಗಲ್ಲ, ಈ ಹೆಣ್ಣುಮಗಳು ನಾನು ಕೈ ಹಿಡಿದು ಆ ಕಡೆ ಕೂತ್ಕೊಂಡ್ರೆ ಹಾಕಿ ಕಳಿಸ್ಬಿಡ್ತಾಳೆ ಅಂತ. ಅಂದ್ರೆ ಎಲಿಜಿಬಿಲಿಟಿ ಇಲ್ದೇನೆ ಯಾರು ತಗೋತಾರಲ್ಲ, ಇವ್ರಿಗೇನಾಗುತ್ತಿದೋ ದುರ್ಮಾನ ರಾಹು ಮುಖ ದುರ್ಮಾಯಿ ದಾನವ ಸುಮರ್ಮ ವಿಭೇದನ ಪಟೋ. ಆ ಮರ್ಮ ಇದೆಯಲ್ಲ, ಅವರ ಒಳ ರಹಸ್ಯ ಭೇದನ ಪಟೋ. ಮರ್ಮ ಅಂದ್ರೆ ಒಳಗಡೆ ರಹಸ್ಯ, ಅದು ಮರ್ಮ ಮಾತು ಅಂತ ಕರೀತಾರೆ ನೋಡಿ, ಗುಟ್ಟಾಗಿ ಹೇಳೋದು. ಸುಮರ್ಮ ವಿಭೇದನ ಪಟೋ ಅಂತ ಒಂದರ್ಥ, ಮರ್ಮ ಸ್ಥಳ ಅಂತನೂ ಒಂದರ್ಥ. ಮರ್ಮ ಸ್ಥಳವನ್ನ ಭೇದನೆ ಮಾಡುವುದರಲ್ಲಿ ಸಮರ್ಥನಾಗಿರ್ತಕ್ಕಂತಹ, ಅಥವಾ ಅವರ ಮರ್ಮ ರಹಸ್ಯವನ್ನ ಭೇದನೆ ಮಾಡುವುದರಲ್ಲಿ ಪಟು ಸಮರ್ಥನಾಗಿದ್ದಾನೆ. ಅಂದ್ರೆ ಅಡ್ಡ ಮಾರ್ಗದಿಂದ ಭಗವಂತನ ಹತ್ರ ಒಲಿಸ್ಕೊಂಡ್ಬಿಡ್ತೀವಿ ಅಂತ ಹೋಗ್ಬೇಡ್ರಿ. ಭಗವಂತನ ಹತ್ರ ನೇರ ಮಾರ್ಗ, ರುಜು ಮಾರ್ಗ, ಭಕ್ತಿ ಮಾರ್ಗ, ಹಾಗೆ ಹೋಗ್ಬೇಕು. ನಾನು ಉಪಾಯದಿಂದ ಹೋಗ್ತೀನಿ, ಹಂಗೆ ಹೋಗ್ತೀನಿ, ಹಿಂಗೆ ಹೋಗ್ತೀನಿ, ಏನೋ ಒಂದು ಮಾಡಿ ಹೊರಟೋಗ್ತೀನಿ, ಒಟ್ಟಲ್ಲಿ ಕೆಲಸ ಅಂದ್ರೆ ಸಾಕು. ಯಾರೋ ಹೇಳೋದಂತೆ, ತಿರುಗ್ತೀನಿ, 1/4 ಗಂಟೆ ದೇವ್ರ ಮುಂದೆ ಕೂಡ್ಸಿರ್ತೀನಿ ನಿಮ್ಮನ್ನ.
ಆದರೆ ಒಂದು ಕಂಡೀಷನ್ನು, ನೀವು 3 ನಾಮ ಹಾಕೊಂಡು ಬರಬೇಕು. ಯಾರೋ ಬಂದು ಕೇಳಿದ್ರು ನನ್ನ, ಏನು ನಮ್ಗೆ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನು ಬಿಡಿಸ್ತಾನಂತೆ ಒಳಗಡೆ, ಆದರೆ ಹಿಂಗೆ ಗೋಪಿಚನ್ನ ಹಚ್ಕೊಂಡ್ರೆ ಬಿಡೋದಿಲ್ಲ, 3 ನಾಮ ಹಾಕ್ಕೊಂಡ್ರೆ ಬಿಡ್ತಾನೆ, ಹಾಕ್ಕೊಂಡು ಹೋಗ್ಬೋದಾ? ನಾನು ಹೇಳಿದೆ, ಪರ್ಮನೆಂಟಾಗಿ ಹಾಕ್ಬಿಡ್ತಾನೆ ನಿನ್ನ ಮನೆ ಮೇಲೆ ಇಂಥದ್ದೇ ನಮ್ಮನ ಹತ್ರ ಬಂದು ಕೇಳೋದು, ಬೇರೆ ಯಾರು ಕೇಳಬಾರ್ದ, ನನ್ನ ಹತ್ರ ಬಂದು ಕೇಳ್ಯಾರೆ. ಒಟ್ಟಿನಲ್ಲಿ ದೇವರನ್ನು ನೋಡಬೇಕು ಅಂತ ಏನೇನು ಆಟ ಆಡಿ ನಾವು ಹೋದರೂ ಕೂಡ ಈ ಕಪಟ ಇದೆಯಲ್ಲ, ಅವರ ಚಿಹ್ನೆಯನ್ನ ಹಾಕೊಂಡು ಮಾತ್ರಕ್ಕೆ ಅವರ ಸಿದ್ಧಾಂತ ಬಂದ್ಬಿಡುತ್ತೇನ್ರಿ ನಮಗೆ. ನೀನು ನೋಡಬೇಕು ಅಂತ ತಾತ್ಕಾಲಿಕವಾಗಿ ಆ ಬೇರೆ ಮತವನ್ನ ಆಶ್ರಯಿಸ್ಬಿಟ್ರೆ, ಆ ಚಿಹ್ನೆಯನ್ನ, ಕಮಲನವನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ಅಂಜಿ ದೂರ ಓಡಿ ಕೋಪರೋ ಅಂತಾರೆ ವಾಸರಾಜರು. ಯಾರು ಚಿಹ್ನೆ ಹಾಕು ಅಂತ ಹೇಳಿರೋದವರು? ಕಮಲನವನ ಚಿಹ್ನೆಯನ್ನು ಧರಿಸಿಕೊಂಡು ಮೆರಗಿರೋ, ಇವತ್ತಲ್ಲ ನಾಳೆ ಭಗವಂತ ತನ್ನ ಲೋಕ ಕೊಡುವನು ಅಂತಾರೆ. ಇವತ್ತೊಂದು 5 ನಿಮಿಷದ ದೇವರ ದರ್ಶನಕ್ಕೋಸ್ಕರ ಅವನ ಚಿಹ್ನೆನೇ ಬದಲಾಯಿಸ್ಬಿಟ್ರೆ ಭಗವಂತ ಏನ್ ಮಾಡ್ತಾನೆ? ಸುಮರ್ಮ ವಿಭೇದನ ಪಟೋ. ಈ ಕುಟಿಲ ಉಪಾಯಗಳೆಲ್ಲ ಭಗವಂತನ ಹತ್ರ ನಡೆಯಲ್ಲ. ದೇವ್ರ ಮುಂದೆ ಹೋಗಿ ನಿಂತ್ಕೋಬಹುದು ನೀನು, ಅವನ ಹತ್ರ ಏನೋ ಮಾಡಿ ಅವನು ನಮ್ಮನ್ನು ಅನ್ಕೊಂಡ್ಬಿಡ್ತಾನೆ, ಬಿಟ್ಟು ಬಿಡ್ತಾರೆ ಅಂತ ಇಟ್ಕೋ. ದೇವ್ರು ಏನ್ ಮಾಡ್ತಾರೆ ನಮಗೆ, ಅದನ್ನು ಸ್ವಲ್ಪ ಯೋಚನೆ ಮಾಡು. ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಸ್ತುಮೇ ಮನಃ. ವಾದರಾಜರು ಇವರೇ ಹೇಳ್ತಾರೆ ತೃಪ್ತಿಯನ್ನು ವರ್ಣನೆ ಮಾಡುವಾಗ, ಆನಂದ ತೀರ್ಥ ವರದೇ, ಅವ್ರ ಹೆಸರು ಬರಬೇಕು. ಶ್ರೀನಿವಾಸ ದೇವರನ್ನ ದರ್ಶನ ಮಾಡುವಾಗ ಆನಂದ ತೀರ್ಥರ ಹೆಸರು ಬಂತ ನಿಮಗೆ ಬರಬೇಕು ಅಂತಾರೆ ಆಚಾರ್ಯರು. ಅದಕ್ಕೆ ಈ ಶ್ಲೋಕ ಹೇಳ್ರಿ, ಆ ದೇವರ ಮುಂದೆ ಕೂತ್ಕೊಂಡು ಅಟ್ಲೀಸ್ಟ್ ಮಧ್ವರಾಯರ ಹೆಸರು ಬರುತ್ತಾ? ನಾನು ಭಗವಂತನನ್ನು ನೋಡಿದಾಗ ಯಾರ ಹೆಸರು ಬರೋಲ್ಲ ಅವಾಗ ನಮಗೆ ಬರಬೇಕು ಅಂತಾರೆ ವಾದಿರಾಜರು. ಅದಕ್ಕೆ ಆ ಶ್ಲೋಕ ಮಾಡಿರೋದು, ಆನಂದ ತೀರ್ಥ ವರದೇ ಮಧ್ವಾಚಾರ್ಯಾಣ ಹೃತ್ಕಮಲ ಮಧ್ಯನಿವಾಸಿ. ಹೇ ಸ್ವಾಮಿ, ನೀನೇ ಅವನು, ನನ್ನ ಹೃತ್ಕಮಲದಲ್ಲಿ ಇರ್ತಕ್ಕಂಥವನು, ಶ್ರೀಮದ್ ಆಚಾರ್ಯರ ಹೃತ್ಕಮಲದಲ್ಲಿ ಇರ್ತಕ್ಕಂಥವನು, ಅವನೇ ನೀನು ಅನ್ನೋ ಚಿಂತನೆ ಬರಬೇಕದು. ಯೋಸಾವಸೋ ಪುರುಷ ಸೋಹಮಸ್ಮಿ ಸಯೇವಾಹಮಸ್ಮಿ ಅನ್ನತ್ತೆ ಅದು ಈಶಾವಾಸ್ಯ ಪುರುಷತ್ತು. ಅಟ್ಲೀಸ್ಟ್ ಶಂಖಚಕ್ರ ಮುದ್ರೆ ಧಾರಣೆ ಮಾಡಿದ್ರೆ ಬರೋ ಚಾನ್ಸಸ್ ಆದ್ರೂ ಇತ್ತು. ಅದು ಅಳಿಸ್ಕೊಂಡು ನೀವು 3 ನಾಮ ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ದೇವರ ದರ್ಶನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ನೀನು? ನೋಡಿ, ಈ ತರ ಕುಟಿಲ ಉಪಾಯಗಳನ್ನೆಲ್ಲ ಮಾಡ್ತಾರೆ ನಮ್ಮವರು. ಅದಕ್ಕೆ ಭಗವಂತ ಹೇಳ್ತಾನೆ, ರಾಹುನು ಹಿಂಗೆ ಮಾಡಿದ್ದು, ಆ ಕಡೆ ಪಂಕ್ತಿಗೆ ಹೋಗಿ ಕೂತ್ಕೊಂಡ, ನಂಗೂ ಹಾಕ್ಬಿಡ್ತಾನೆ. ಈ ಮೋಹಿನಿ ದಡ್ಡಿ, ಇವಳು ಗೊತ್ತಾಗಲ್ಲ, ಎಲ್ಲರಿಗೂ ಹಾಕ್ಕೊಂಡು ಹೋಗ್ತಾ ಇರ್ತಾಳೆ. ನಾನು ಆ ಕಡೆ ಹೋಗಿ ಕೂತ್ಕೊಂಡ್ರೆ ನನಗೂ ಹಾಕ್ಬಿಡ್ತಾಳೆ. ಹಾಕ್ದ ಭಗವಂತ, ಹಾಕದ. ಯಾಕೆ? ಬ್ರಹ್ಮದೇವರ ವರ ಸತ್ಯ ಮಾಡಕ್ಕೆ. ಆದರೆ ಅದನ್ನು ತೆಗೆದುಬಿಟ್ಟ, ತಲೆನೇ ತೆಗೆದುಬಿಟ್ಟ. ಅಮೃತದ ಆಸೆಗೆ ಹೋದವನು ಆ ಕಡೆ ತಲೆ ತೆಗೆಸ್ಕೊಂಡು ಬಂದಾಗ, ಇಲ್ಲೂ ಹಂಗೆ ಆಗುತ್ತಷ್ಟೆ. ತಾತ್ಕಾಲಿಕವಾಗಿ ನಾವೇನಾದರೂ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಾಮ, ಆಮೇಲೆ ತಲೆನೇ ತೆಗೆದು ಬಿಡ್ತಾರೆ ಭಗವಂತ. ದೇವ್ರ ದರ್ಶನ ಆಗ್ತಾ ಇದ್ರೆ ಚಿಂತನೆ ಇಲ್ಲ. ಇಲ್ಲಿಂದನೇ ತಿಮ್ಮಪ್ಪನ ನೋಡು, ಇಲ್ಲೇ ಬೇಕಾದಷ್ಟು ದೇವಸ್ಥಾನ ಇಲ್ವೇನೋ, ಇಲ್ಲೇ ಹೋಗೋ ವ್ಯಾಸರ ಮಠಕ್ಕೆ ಗಂಟೆಗಟ್ಟಲೆ ಕೂತಿರ್ಬೋದು. ಹುಳಿಮಾವು ಹೋಗು, ಎಂಥ ಸುಂದರವಾಗಿರ್ತಕ್ಕಂತಹ ಶ್ರೀನಿವಾಸ ದೇವರಿದೆ ಅಲ್ಲಿ, ಗಂಟೆಗಟ್ಟಲೆ ಕೂತಿರ್ಬೋದು. ಏನೇನು ಡಿಫರೆನ್ಸ್ ಇಲ್ಲ. ಅದು ತಿರುಪತಿ ದೇವ್ರು ಹೆಂಗಿದಾರೋ ಹುಳಿಮಾವೂಲಿದೆ ನೋಡ್ರಿ, ರಾಯಮಠದಲ್ಲಿ ಶ್ರೀನಿವಾಸ ದೇವರಿದ್ದಾರೆ, ಹೋಗಿ ನೋಡ್ಕೊಂಬನ್ರಿ. ಹಂಗೆ ಇದೆ ತೇಟ್, ಎಷ್ಟೊತ್ತು ಬೇಕಾದ್ರೆ ನೋಡ್ಕೊಂಬನ್ರಿ. ಆ ಅಲಂಕಾರ ಮಾಡಿರ್ತಾರೆ ಸುಂದರವಾಗಿ ಶನಿವಾರ. ಇದನ್ನೆಲ್ಲ ಗಮನಿಸ್ಕೊಂಡೆ ವಿಜಯದಾಸರು ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತಾರೋ. ನಿನ್ನ ತಟ್ಟೆಗೆ ಬರಲಿಲ್ಲ ನಾನು. ದುರ್ಮಾನ ರಾಹುಮುಖ ದುರ್ಮಾಯಿ ದಾನವಸು ಮರ್ಮಾ ವಿಭೇದನ ಪಟೋ. ಮಾಯಿ ಅನ್ನೋದು ಶಬ್ದ ಅಲ್ಲಿ ಕಪಟಿಗಳು. ಕಪಟ ಮಾಡಬಾರ್ದು ಭಗವಂತನ ಹತ್ರ. ಸ್ವಾಮಿ ಕಪಟಕ್ಕೆ ಒಲಿಯೋದಿಲ್ಲ. ಲೋಕದಲ್ಲಿ ಏನಾದರೂ ಕಾಪಟ್ಯದಿಂದ ಮೋಸದಿಂದ ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ತೆಂಗಿನಕಾಯಿ ಕೊಟ್ಟಿದ್ದೆ ಕೊಡಿ ಅಂತಾರೆ, ತೆಂಗಿನಕಾಯಿ ಕೊಟ್ಟೇ ಇರಲ್ಲ. ಯಾರೋ ಹೇಳುತ್ತೆ, ನಮ್ಮನ್ನು ಕೊಡ್ರಿ, ಚಟ್ಟಿಗಾಯ್ತು ಅಂತ ಹೇಳ್ಕೊಂಡೋಗಿ. ಒಬ್ಬ ಅವ್ರ ಆಚಾರ್ಯ ಏನ್ ಗೊತ್ತು, ಏನೋ ತೆಂಗಿನಕಾಯಿ ಕೊಟ್ಟಿದ್ದಾರೆ ಅಂತ 10-15 ಇವ್ರಿಗೂ ಒಂದು ಕೊಟ್ಬಿಡ್ತಾರೆ. ಒಟ್ಟಿನಲ್ಲಿ ಫ್ರೀಯಾಗಿ ತೆಂಗಿನಕಾಯಿ ಬಂತ. ಈ ತರ ನಾವು ರಾಯರ ಮುಂದೆ ಭಗವಂತನ ಮುಂದೆ ಮಾಡಿದ್ರೆ
ಭಗವಂತ ಏನ್ ಮಾಡ್ತಾನೆ ನಮ್ಗೆ? ದುರ್ಮಾನ ರಾಹುಮುಖ ದುರ್ಮಾಯಿದಾನವಸೋ ಮರ್ಮಾಭಿಭೇದನ ಪಟೋ ಘರ್ಮಾರ್ಕ ಕಾಂತಿ ವರವರ್ಮಾ ಭವಾನ್ ಭುವನ ನಿರ್ಮಾಣ ಭೂತ ವಿಕೃತಿ. ಹೆಂಗಿದ್ದಾರೆ ಭಗವಂತ? ಘರ್ಮಾರ್ಕ ಕಾಂತಿ. ಘರ್ಮ ಅಂದ್ರೆ ಸಂಸ್ಕೃತದಲ್ಲಿ ಸೆಕೆ. ಘರ್ಮ ಶಬ್ದಕ್ಕೆ ಸೆಕೆ ಅಂತ ಅರ್ಥ. ಆ ಸೆಕೆಯನ್ನು ಉಂಟು ಮಾಡುವ ಅರ್ಕ ಅಂದ್ರೆ ಸೂರ್ಯ. ಯಾವ ಸೂರ್ಯ ನಮಗೆ ಸೆಕೆಯನ್ನು ಉಂಟು ಮಾಡ್ತಾನೆ ಅಂದ್ರೆ ಮಧ್ಯಾಹ್ನ ಕಾಲದ ಸೂರ್ಯ ಇದನ್ನಲ್ಲ, ಅವನೇ ಸೆಕೆ ಉಂಟು ಮಾಡೋದು. ಬೆಳಗ್ಗೆ ಆಗ್ತಾನೆ ಬಂದಿರತಕ್ಕಂತಹ ಸೂರ್ಯನ ಹತ್ರ ಎಲ್ಲರೂ ಹೋಗ್ತಾರೆ. ಸದ್ಯ ಸೂರ್ಯನ ಕಿರಣ ಬೀಳಲಿ ಅಂತ ಎಲ್ಲರೂ ಬಿಸಿಲಿಗೆ ಹೋಗಿ ಮಾಡಿ ಮೇಲೆ ನಿಂತ್ಕೊಂಡಿರ್ತಾರೆ. ಡಾಕ್ಟ್ರು ಹೇಳ್ತಾರೆ ಬೆಳಗ್ಗೆ ಹೋಗಿ ಸೂರ್ಯನದು ಆ ಕಿರಣ ತಗೊಳ್ರಿ, 8 ಗಂಟೆ 9 ಗಂಟೆಗೆ ಸೂರ್ಯನ ಕಿರಣ ತಗೊಳ್ರಿ, ಒಳ್ಳೇದಾಗತ್ತೆ ಅಂತಾರೆ. ಸನ್ಬಾತ್ ಅದು ನಮಗೇನು ತೊಂದರೆ ಮಾಡಲ್ಲ. ತುಂಬ ಬಿಸಿಲು ಮಧ್ಯಾಹ್ನ ಹೋಗಿ ನಿಂತ್ಕೋ ಅಂತಾರೆ ಮಾಡಿ ಮೇಲೆ. ಅವ್ರು ನಿಂತ್ಕೋತ ಸುಡ್ತಾ ಇರೋ ಬಿಸಿಲಲ್ಲಿ, ಅದಕ್ಕೆ ಘರ್ಮಾರ್ಕ ಅಂತ ಕರೀತಾರೆ. ಸೆಕೆಯನ್ನ ಉಂಟು ಮಾಡುವ, ಬೆವರನ್ನ ಉಂಟು ಮಾಡುವ ಸೂರ್ಯ ಮಧ್ಯಾಹ್ನ ಕಾಲದ ಸೂರ್ಯ. ಏನು ಅವನು ಕಾಂತಿಯಿಂದ ಕೂಡಿರ್ತಾನೆ ಅವಾಗ, ಅಂತ ಕಾಂತಿಯಿಂದ ಕೂಡಿತ್ತಂತೆ ಆ ಕೂರ್ಮ ರೂಪ. ಘರ್ಮಾರ್ಕ ಕಾಂತಿ, ಸುಡುವ ಬಿಸಿಲಿನ, ಮಧ್ಯಾಹ್ನದ ಬಿಸಿಲಿನನ್ನ ಕೊಡುವ ಸೂರ್ಯನ ಕಾಂತಿ ಹೆಂಗಿರುತ್ತೆ ಅಂತಹ ಕಾಂತಿಯಿಂದ ಕೂಡಿರ್ತಕ್ಕಂತಹ ಹೇ ಕೂರ್ಮ. ಯಾವುದು ಖರೀಗಿರುತ್ತೆ, ಇದು ಬಾವಿಲಿರೋ ಆಮೇಲೆ ನೋಡ್ಕೊಂಡು ಹಿಂಗಿದಾನೆ ಭಗವಂತ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಘರ್ಮಾರ್ಕ ಕಾಂತಿ ವರ ಸೂರ್ಯನಂತೆ. ಅದು ಏನೋ ಒಂದು ಸೂರ್ಯ ಅಲ್ಲ, ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಕೋಟಿ ಸೂರ್ಯರಂತೆ ಕಾಂತಿಯಿಂದ ಕೂಡಿರ್ತಕ್ಕಂತಹ ವರವರ್ಮ. ಸಂಸ್ಕೃತದಲ್ಲಿ ವರ್ಮ ಅಂದ್ರೆ ಕವಚ, ಆ ಮೇಲಿನ ಬೆನ್ನು ಚಿಪ್ಪಿದೆಯಲ್ಲ, ಶ್ರೇಷ್ಠವಾಗಿರ್ತಕ್ಕಂತಹ ವರವರ್ಮ. ಭವಾನ್ ನೀನು, ಅದರ ಮುಂದಿದ್ದು ನಿರ್ಮಾಣ ಧೂತ ವಿಕೃತಿ. ನಿರ್ಮಾಣ ಧೂತ ವಿಕೃತಿ ಅಲ್ಲಿದೆ ನೋಡ್ರಿ. ಎಲ್ಲ ಪದ್ಯಗಳಲ್ಲೂ ಕೂಡ ವಾದಿರಾಜ ಸ್ವಾಮಿಗಳು ಒಂದೊಂದು ಶ್ರೇಷ್ಠವಾಗಿರ್ತಕ್ಕಂತಹ ವಿಷಯ ಇಟ್ಟುಬಿಟ್ಟಿದ್ದಾರೆ. ಅದು ಅದು ನೋಡಿದಾಗ ಗೊತ್ತಾಗುತ್ತೆ. ದಶಾವತಾರ ಸ್ತುತಿ ಮೊದಲನೇದರಲ್ಲಿ ಮೊನ್ನೆ ಹೇಳಿದ್ದೆ ನಾನು, ಆತ್ಮವಿದಾಂ. ಯಾರು ಪರಮಾತ್ಮನನ್ನ ತಿಳಿದಿರ್ತಾರೆ ಅತಿ ಇಷ್ಟ ಭಗವಂತ. ಆತ್ಮವಿದಾಂತ ಇಷ್ಟ. ಪ್ರೇಷ್ಠಾರ್ಕ ಸೋನು ಮನು ಶ್ರೇಷ್ಠಾರ್ಥಂ ಆತ್ಮವಿದ ಸುತಿಷ್ಠ. ಇಷ್ಟ, ಅತ್ಯಂತ ಇಷ್ಟ. ಅದು ಮೊದಲನೇದರಲ್ಲಿದೆ. ನೆನ್ನೆದರಲ್ಲಿ ಅಖಂಡ ದೃಶಾಂ, ಒಳ್ಳೆ ಜ್ಞಾನ ಕೊಡು ಹೈಗ್ರೀವ ಅಂತ ಕೇಳ್ತಾರೆ. ಅದು ಅಲ್ಲಿದೆ. ಅಖಂಡ ದೃಶಾಂ ಅಂದ್ರೆ ಏನು? ಯೋಗ್ಯವಾಗಿರ್ತಕ್ಕಂತಹ ಜ್ಞಾನ ಕೊಡು ಹೈಗ್ರೀವ ದೇವರನ್ನ ಅದು ಕೇಳ್ಕೊಂಡ್ರಿ. ಇದರಲ್ಲಿ ನಿರ್ಮಾಣ ಭುವನ ನಿರ್ಮಾಣ ಧೂತ ವಿಕೃತಿ. ಏನಂಗಂದ್ರೆ ಭುವನ ನಿರ್ಮಾಣ ಧೂತ ವಿಕೃತಿ. ಆ ಕೆಲಸ ಮಾಡೋನು ನೀನು ಅಂತ ವಾದಿರಾಜ ಸ್ವಾಮಿಗಳು. ಈ ಬಂದರ ಪರ್ವತವನ್ನು ಎತ್ತಿರೋದು ಏನು ದೊಡ್ಡ ವಿಷಯ ಅಲ್ಲ. ಭುವನ ನಿರ್ಮಾಣ ಧೂತ ವಿಕೃತಿ. ಇಡೀ ಜಗತ್ತನ್ನ ನಿರ್ಮಾಣ ಮಾಡಿದ್ಯಾ ನೀನು, ಇಡೀ ಜಗತ್ತನ್ನ ಧಾರಣೆ ಮಾಡಿದ್ಯಾ ನೀನು. ಇದೇನು ಬರೀ ಮಂದರ ಪರ್ವತ ಸಮುದ್ರ ಮಂಥನ ಒಂದು ಸಂದರ್ಭದಲ್ಲಿ ಆಗೋಗಿದ್ದಷ್ಟೇ. ಈ ಭೂಮಿಯ ಕೆಳಗಡೆ ಅಂದ್ರೆ ಇಡೀ ಪಾತಾಳ ಲೋಕದ ಕೆಳಗಡೆ ಭಗವಂತ ಕೂರ್ಮ ರೂಪದಿಂದ ಇಡೀ ಭೂಮಂಡಲವನ್ನ ಎತ್ಕೊಂಡಿದ್ದಾನೆ, ಸರ್ವದಾ ಎತ್ಕೊಂಡಿದ್ದಾನೆ. ಅಂತಹ ದೊಡ್ಡ ಪರಮಾತ್ಮ ನೀನು ಅಂತ ದೊಡ್ಡ ಚಿಂತನೆಯನ್ನ ವಾದಿರಾಜ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇಡೀ ಆ ಪದ್ಯದಲ್ಲಿ ಭುವನ ನಿರ್ಮಾಣ ಧೂತ ವಿಕೃತಿ. ಆ ಭವಾನ್ ಅಂತೂ ಮೇಲಿಗೆ ಹೋಗುತ್ತೆ. ಕೂರ್ಮಾಕೃತೆ ತು ಭವಾನ್ ತು ಅವತು. ಹೇ ಕೂರ್ಮರೂಪಿ ಸ್ವಾಮಿ, ನನ್ನನ್ನ ಭವಾನ್ ನೀನು ಅವತು ಕಾಪಾಡು ಅಂತ. ಇನ್ನು ಮಿಕ್ಕಿದ್ದೆಲ್ಲ ಅದಕ್ಕೆ ವಿಶೇಷಣ. ಯಾವುದದು ಸ್ಪೆಷಲ್ ವಿಶೇಷಣ? ಭುವನ ನಿರ್ಮಾಣ ಧೂತ ವಿಕೃತಿ. ಏನಂಗಂದ್ರೆ ಅನ್ನೋದನ್ನ ನಾಳೆ ಏಕಾದಶಿ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ.